ಇಂದ್ರಾ ವಿದ್ಯಾ ವಿರಾಜತ್ಕರವಾರಿಜಾತಾಂ ಅಪಾರಕಾರುಣ್ಯ ಸುಧಾಂಬುರಾಶಿಂ ಶ್ರೀ ಶಾರದಾಂಬಾಂ ಪ್ರಣತೋಸ್ಮಿ ನಿತ್ಯಂ. ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ. ನಮ್ಮ ಗುರುಗಳು ದಕ್ಷಿಣಾಮ್ನಾಯ ಶೃಂಗೇರಿ ಶಾರದಾ ಪೀಠಾಧೀಶ್ವರರು ಜಗದ್ಗುರುಗಳು ಶ್ರೀ ಶ್ರೀ ಭಾರತೀ ತೀರ್ಥ ಮಹಾಸ್ವಾಮಿಗಳವರಿಂದ 27 ವರ್ಷಗಳ ಹಿಂದೆ ಈ ಗಿರಿನಗರ ಪ್ರದೇಶದಲ್ಲಿ ಜಗನ್ಮಾತೆ ಶಾರದಾಮ್ಮನವರ ಪ್ರತಿಷ್ಠಾಪನೆ ಆಯಿತು. ಈ ಶಂಕರ ಮಠದ ಉದ್ಘಾಟನೆಯು ಆಯಿತು. ಈ ಒಂದು ಶಂಕರ ಮಠವು, ಈ ಶಾರದಾಮ್ಮನವರ ದೇವಸ್ಥಾನವು ಅಂದಿನಿಂದಲೂ ಗುರುಗಳ ಒಂದು ವಿಶೇಷವಾದ ಅನುಗ್ರಹದಿಂದ ವಿಶೇಷವಾದಂತಹ ಅಭಿವೃದ್ಧಿಯನ್ನು ಪಡೆಯುತ್ತಾ ಇದೆ. ಮತ್ತು ಇಲ್ಲಿಯ ಎಲ್ಲ ಆಸ್ತಿಕರ ಪರಮ ಶ್ರದ್ಧಾ ಕೇಂದ್ರವಾಗಿದೆ. ಇಲ್ಲಿಗೆ ಬಂದು ಅಮ್ಮನವರ ಸನ್ನಿಧಿಯಲ್ಲಿ ಮಾಡುವಂತಹ ಎಲ್ಲ ಪ್ರಾರ್ಥನೆಗಳನ್ನು ಅಮ್ಮನವರು ವಿಶೇಷವಾಗಿ ಅನುಗ್ರಹಿಸಿ ಎಲ್ಲರಿಗೂ ಸಹ ಪರಮಾನುಗ್ರಹವನ್ನು ಮಾಡ್ತಾ ಇದ್ದಾಳೆ. ಅಮ್ಮನವರ ಒಂದು ಸಾನ್ನಿಧ್ಯ ಇಲ್ಲಿ ವಿಶೇಷವಾಗಿ ಇದೆ. ಇವತ್ತು ವಿಶೇಷವಾಗಿ ಈ ಮಠದ ಒಂದು ರಜತೋತ್ಸವದ ಪ್ರಯುಕ್ತವಾಗಿ ಅಮ್ಮನವರಿಗೆ ಸುವರ್ಣ ಮಂಟಪವು, ಸುವರ್ಣ ಕವಚವು ಮತ್ತು ಸುವರ್ಣ ದ್ವಾರವು ಮತ್ತು ವಿಮಾನ ಗೋಪುರದಲ್ಲಿ ಸುವರ್ಣ ಕಲಶವು, ಹೀಗೆ ಈ ದೇವಸ್ಥಾನದಲ್ಲಿ ಇವತ್ತಿನ ದಿವಸ ಆ ಸುವರ್ಣಮಯವಾದಂತಹ ಒಂದು ವಸ್ತುಜಾತವನ್ನು ಸಮರ್ಪಣೆ ಮಾಡಿದ್ದೇವೆ. ವಿಶೇಷವಾಗಿ ಕುಂಭಾಭಿಷೇಕವನ್ನು ಮಾಡಿದ್ದೇವೆ. ಅಮ್ಮನವರ ಸನ್ನಿಧಿಯಲ್ಲಿ ಅಮ್ಮನವರು ಸದಾಕಾಲ ಇಲ್ಲಿ ಇದ್ದು ಎಲ್ಲರಿಗೂ ಸಹ ಪರಮಾನುಗ್ರಹವನ್ನು ಮಾಡಬೇಕು ಎಂಬುದಾಗಿ ಪ್ರಾರ್ಥನೆ ಮಾಡಿದ್ದೇವೆ. ಇವತ್ತಿನ ದಿವಸ ಅಮ್ಮನವರಿಗೆ ಆ ಸುವರ್ಣ ಮಂಟಪವನ್ನು ಮತ್ತು ಸುವರ್ಣ ಆಭರಣ ಕವಚಾದಿಗಳನ್ನು ಸಮರ್ಪಣೆ ಮಾಡಿ ಧಾರಣೆ ಮಾಡಿಸಿ ಅಮ್ಮನವರ ಆ ರೂಪವನ್ನು ದರ್ಶನ ಮಾಡಿದಾಗ ಮನಸ್ಸಿಗೆ ಅತ್ಯಂತ ಸಂತೋಷವಾಗ್ತಾ ಇದೆ. ಬಹುಶಃ ಅಂದರೆ ಅದು ಅತ್ಯಂತ ದರ್ಶನೀಯವಾದಂತಹ ಒಂದು ಸ್ವರೂಪ ಇಲ್ಲಿ ನಾವು ನೋಡ್ತಾ ಇದ್ದೇವೆ. ಅದು ಎಷ್ಟೊತ್ತು ನೋಡಿದರೂ ಇನ್ನೂ ನೋಡಬೇಕು ಅಂತ ಅನ್ನಿಸ್ತಾ ಇದೆ. ಈಗ ಬಹುಶಃ ಈ ಒಂದು ಸಭಾ ಕಾರ್ಯಕ್ರಮ ಇರಲಿಲ್ಲ ಅಂತಂದರೆ ನಾನು ಹಾಗೆ ಪೂಜೆ ಮಾಡಿ ಸಾಯಂಕಾಲ ತನಕ ಹಾಗೆ ನೋಡ್ತಾ ಇದ್ನೇನೋ ಗೊತ್ತಿಲ್ಲ. ಹಾಗಾಗಿ ಅಷ್ಟೊಂದು ಅತ್ಯಂತ ಸುಂದರವಾದಂತಹ ಒಂದು ಆಭರಣಗಳನ್ನು ಮತ್ತು ಆ ಮಂಟಪವನ್ನು ಭಕ್ತರೆಲ್ಲರೂ ಸಹ ಅತ್ಯಂತ ಭಕ್ತಿಯಿಂದ ಮಾಡಿಸಿ ಸಮರ್ಪಣೆ ಮಾಡಿದ್ದೀರಿ. ಇದು ಅತ್ಯಂತ ಸಂತೋಷಕರವಾದಂತಹ ಒಂದು ವಿಷಯ. ಈಗ ಹೇಳಿದ ಹಾಗೆ ಅತ್ಯಂತ ಸುಂದರವಾದಂತಹ ಒಂದು ದೃಶ್ಯವನ್ನು ಇವತ್ತಿನ ದಿವಸ ಆ ದೇವಸ್ಥಾನದಲ್ಲಿ ನಾವು ನೋಡ್ತಾ ಇದ್ದೀವಿ. ನಾವು ಕುಂಭಾಭಿಷೇಕ ಮಾಡಿ ಈಚೆಗೆ ಬಂದ ಮೇಲೆ, ಅಭಿಷೇಕವನ್ನು ಮಾಡಿ ಈಚೆಗೆ ಬಂದ ಮೇಲೆ ಅಲ್ಲಿ ಎಲ್ಲರೂ ಸೌಂದರ್ಯ ಲಹರಿ ಪಾರಾಯಣೆ ಮಾಡ್ತಾಯಿದ್ರು. ಸುಮಾರು ಕೊನೆ ತನಕ ಮಾಡಿದರು. ಆ ಸೌಂದರ್ಯ ಲಹರಿ ಅದು ಪಾರಾಯಣ ರೂಪದಲ್ಲಿದೆ. ಅದನ್ನು ಪ್ರತ್ಯಕ್ಷವಾಗಿ ನಾವು ನೋಡಬೇಕು ಅಂತಂದರೆ ಇಲ್ಲಿ ಸನ್ನಿಧಿಯಲ್ಲಿ ಅಮ್ಮರವನ್ನು ನೋಡಿದರೆ ಆ ಸೌಂದರ್ಯ ಲಹರಿ ಎಂಥದ್ದು ಅನ್ನೋದು ನಮಗಿಲ್ಲಿ ಸ್ವಲ್ಪವಾದರೂ ತಿಳ್ಕೊಳ್ಳಿಕ್ಕಾಗುತ್ತೆ. ವಾಸ್ತವವಾಗಿ ಅಮ್ಮನವರ ಒಂದು ಸೌಂದರ್ಯ ಲಹರಿ ಅದು ಹೇಗಿರುತ್ತೆ ಅನ್ನುವುದನ್ನು ಅದು ಎಲ್ಲರೂ ನೋಡುವುದಕ್ಕೆ ಸಾಧ್ಯವಾಗುವುದಿಲ್ಲ. ಅತ್ಯಂತ ಕಠೋರವಾದಂತಹ ತಪಸ್ಸನ್ನು ಉಪಾಸನೆಯನ್ನು ಯಾರು ಮಾಡ್ತಾರೋ ಅವರು ಆ ಅಮ್ಮನವರ ಸ್ವರೂಪವನ್ನು ನೋಡುವುದಕ್ಕೆ ಸಾಧ್ಯವಾಗುತ್ತೆ. ಇಲ್ಲಿ ಇವತ್ತಿನ ದಿವಸ ಆ ಸುಂದರವಾದಂತಹ ಅಂತಹ ಒಂದು ಸೌಂದರ್ಯ ಲಹರಿಯನ್ನು ನಾವಿಲ್ಲಿ ನೋಡುವುದಕ್ಕೆ ಸಾಧ್ಯವಾಗ್ತಾ ಇದೆ. ಹೀಗೆ ಒಂದು ಅತ್ಯಂತ ದರ್ಶನೀಯವಾದಂತಹ
ಒಂದು ದೃಶ್ಯವು ಇವತ್ತಿನ ದಿವಸ ನಮಗಿಲ್ಲಿ ಕಾಣ್ತಾ ಇದೆ. ಅದನ್ನು ನೋಡಿ ಕೃತಾರ್ಥರಾಗುವಂತಹ ಒಂದು ಅವಕಾಶ ಎಲ್ಲರಿಗೂ ಸಹ ಇಲ್ಲಿಗೆ ಬಂದಿರತಕ್ಕಂತಹ ಪ್ರತಿಯೊಬ್ಬ ಭಕ್ತರಿಗೂ ಆ ಅಮ್ಮನವರ ಮತ್ತು ನಮ್ಮ ಗುರುಗಳ ಒಂದು ಪವಿತ್ರವಾದ ಅನುಗ್ರಹದಿಂದ ಸಿಕ್ಕಿದೆ. ಭಗವಂತನ ಸನ್ನಿಧಿಯಲ್ಲಿ ವಿಶೇಷವಾಗಿ ನಾವು ಅತ್ಯಂತ ಭಕ್ತಿಯಿಂದ ನಮ್ಮ ಜೀವನದಲ್ಲಿ ನಮಗೆ ಒಳ್ಳೆಯದಾಗಬೇಕು, ಭಗವಂತನ ಅನುಗ್ರಹ ನಮ್ಮ ಮೇಲೆ ಸದಾಕಾಲ ಇರಬೇಕು, ನಾನು ಮಾಡುವಂತಹ ಎಲ್ಲ ಪ್ರಯತ್ನಗಳು ಸಫಲವಾಗಬೇಕು, ಭಗವಂತ ನನಗೆ ಇನ್ನೂ ಒಳ್ಳೆಯ ಸಾಮರ್ಥ್ಯವನ್ನು ಕೊಟ್ಟು ನನ್ನಿಂದ ಒಳ್ಳೆಯ ಕೆಲಸಗಳನ್ನು ಮಾಡಿಸಬೇಕು ಎಂಬುದಾಗಿ ಭಗವತ್ ಸನ್ನಿಧಿಯಲ್ಲಿ ಪ್ರತಿಯೊಬ್ಬರೂ ಪ್ರಾರ್ಥನೆ ಮಾಡಿಕೊಳ್ಳಬೇಕು. ಯಾಕೆಂದರೆ ನಾನು ಎಲ್ಲ ಕಡೆಯೂ ಹೇಳ್ತಾ ಇರ್ತೀನಿ, ನಾವೇನಾದರೂ ಒಂದು ಕೆಲಸ ಮಾಡಬೇಕು ಅಂತಂದರೆ ಬರೀ ನಮ್ಮ ಪ್ರಯತ್ನ ಒಂದೇ ಸಾಕಾಗುವುದಿಲ್ಲ, ಅದಕ್ಕೆ ಭಗವದ್ ಅನುಗ್ರಹವು ಅತ್ಯಂತ ಅವಶ್ಯಕ. ಆ ಭಗವದ್ ಅನುಗ್ರಹ ಅನ್ನೋದಿಲ್ಲ ಅಂತಂದರೆ ನಾವು ಎಷ್ಟು ಪ್ರಯತ್ನ ಮಾಡಿದರೂ ಆ ಪ್ರಯತ್ನವಾಗಿಯೇ ಉಳಿಯುತ್ತೆ, ಅದು ಸಫಲವಾಗುವುದಿಲ್ಲ. ನಮ್ಮ ಪ್ರಯತ್ನವಾಗಿ ಉಳಿಬಾರದು, ಅದು ಸಫಲವಾಗಬೇಕು ಅಂತಂದರೆ ಅದಕ್ಕೆ ಆ ಭಗವಂತನ ಅನುಗ್ರಹ ಅತ್ಯಂತ ಅವಶ್ಯಕ. ಹೇಗೆ ನಮ್ಮ ಪ್ರಯತ್ನವೂ ಅತ್ಯಂತ ಅವಶ್ಯಕವೋ ಅದೇ ರೀತಿಯಾಗಿ ಭಗವಂತನ ಅನುಗ್ರಹವೂ ಸಹ ಅತ್ಯಂತ ಅವಶ್ಯಕ. ಈ ಎರಡರಲ್ಲಿ ಅಂದರೆ ನಮ್ಮ ಪ್ರಯತ್ನ ಮತ್ತು ಭಗವಂತನ ಅನುಗ್ರಹ, ಈ ಎರಡರಲ್ಲೂ ಯಾವ ಒಂದು ಪದಾರ್ಥವಿಲ್ಲದೆ ಇದ್ದರೂ ಯಾವ ಕೆಲಸವೂ ಸಂಪನ್ನವಾಗುವುದಿಲ್ಲ, ಯಾವ ಕೆಲಸವೂ ಸಫಲವಾಗುವುದಿಲ್ಲ. ಎರಡೂ ನಮಗೆ ಅತ್ಯಂತ ಅವಶ್ಯಕ. ಎರಡು ರಥಕ್ಕೆ ಒಂದು ಎರಡು ಚಕ್ರ ಇದ್ದ ಹಾಗೆ, ಈ ಚಕ್ರನೂ ಇರಬೇಕು, ಆ ಚಕ್ರನೂ ಇರಬೇಕು, ಎರಡು ಚಕ್ರನೂ ಇರಬೇಕು ರಥಕ್ಕೆ. ಆ ಎರಡಿದ್ದರೆ ಮಾತ್ರ ಆ ರಥ ಮುಂದಕ್ಕೆ ಹೋಗುತ್ತೆ. ಅದೇ ರೀತಿಯಾಗಿ ಪ್ರತಿಯೊಂದು ಕೆಲಸಕ್ಕೂ ಆ ಭಗವದ್ ಅನುಗ್ರಹ ಮತ್ತು ನಮ್ಮ ಪ್ರಯತ್ನ ಈ ಎರಡೂ ಸಹ ಅತ್ಯಂತ ಅವಶ್ಯಕ. ಅಂದರೆ ಒಂದು ಚಿಕ್ಕ ಉದಾಹರಣೆ ಹೇಳಬೇಕು ಅಂದರೆ, ಈಗ ಲೋಕದಲ್ಲಿ ಯಾವುದಾದ್ರೂ ಒಂದು ದೊಡ್ಡದೊಂದು ಕಟ್ಟಡ ಕಟ್ಟಬೇಕು ಅಂತಂದರೆ ಅದಕ್ಕೆ ನಾವೆಲ್ಲ ಏರ್ಪಾಟುಗಳನ್ನು ಮಾಡಿಕೊಳ್ಳಬೇಕು. ಅದಕ್ಕೆ ಏನೇನು ಬೇಕು ಆ ಸಾಮಗ್ರಿ, ಆ ಕಟ್ಟಡ ಕಟ್ಟಲಿಕ್ಕೆ ಏನೇನು ಸಾಮಗ್ರಿ ಬೇಕು, ಏನು ಇಟ್ಟಿಗೆ ಬೇಕು, ಸಿಮೆಂಟ್ ಬೇಕು, ಅದು ಮರಳು ಬೇಕು, ಅದು ಬೇಕು, ಇದು ಬೇಕು, ಎಲ್ಲದನ್ನು ಏರ್ಪಾಟು ಮಾಡಿಕೊಳ್ಳಬೇಕು. ಮತ್ತು ಒಬ್ಬರು ಕಟ್ಟುವವರು ಯಾರಾದರೂ ಒಬ್ಬರನ್ನು ನೋಡಬೇಕು, ಯಾರಾದರಲ್ಲಿ ಆ ಕಟ್ಟುವ ಕೆಲಸದಲ್ಲಿ ನಿಪುಣರಾಗಿರ್ತಾರೋ ಅಂಥವರನ್ನೊಬ್ಬರನ್ನು ನೋಡಿಟ್ಕೊಳ್ಬೇಕು, ಅವರ ಜೊತೆಗೆಲ್ಲ ಮಾತಾಡಿಕೊಂಡು ಎಲ್ಲ ವ್ಯವಸ್ಥೆ ಮಾಡಿಕೊಳ್ಬೇಕು, ಇದೆಲ್ಲ ಮಾಡಬೇಕು. ಆದರೆ ಇಷ್ಟೆಲ್ಲವುದನ್ನು ಮಾಡಿದರೂ ಸಹ ಆ ಕಟ್ಟಡ ಕಟ್ಟಲಿಕ್ಕೆ ನಿಮಗೆ ಸರ್ಕಾರದಿಂದ ಪರ್ಮಿಷನ್ ಸಿಕ್ಕಿಲ್ಲ ಅಂತಂದರೆ ಆವಾಗ ಏನಾಗುತ್ತೆ, ಏನೂ ಮಾಡೋಕ್ಕಾಗೋದಿಲ್ಲ. ಎಲ್ಲ ತಯಾರು ಮಾಡ್ಕೊಂಡಾಗಿದೆ, ಅದಕ್ಕೆ ಎಷ್ಟು ದುಡ್ಡು ಬೇಕೋ ಅಷ್ಟು ದುಡ್ಡು ತಯಾರು ಮಾಡ್ಕೊಂಡು ಇಟ್ಕೊಂಡಾಗಿದೆ. ಮತ್ತು ಎಲ್ಲವೂ ಆಯಿತು, ಸಾಮಗ್ರಿ ಒಳ್ಳೆ ಕಾಂಟ್ರಾಕ್ಟರ್ ನೋಡಾಯಿತು, ಒಳ್ಳೆ ದೊಡ್ಡ ಕಟ್ಟಡಗಳನ್ನು ಕಟ್ಟಿದವರವರು ಅಂಥವನ್ನೊಬ್ಬನನ್ನು ನೋಡಾಯಿತು, ಎಲ್ಲ ಆಗೋಯ್ತು. ಆದರೆ ಇನ್ನೂ ಪರ್ಮಿಷನ್ ಬಂದಿಲ್ಲ. ಅದು ಬಂದಿಲ್ಲ ಅಂತಂದರೆ ಆಗ ನಾವು ಕಟ್ಟೋಕ್ಕಾಗೋದಿಲ್ಲ, ಕೆಲಸ ಶುರು ಮಾಡೋಕ್ಕಾಗೋದಿಲ್ಲ. ಲೋಕದಲ್ಲಿ ಸುಮಾರು ಕಡೆ ನಾವು ಕೇಳ್ತಾ ಇರ್ತೀವಿ, ಅವ್ರು ಹೇಳ್ತಿರ್ತಾರೆ, ಸ್ವಾಮಿ ಎಲ್ಲವೂ ಸಿದ್ಧ ಆಗಿದೆ, ಎಲ್ಲವೂ ತಯಾರಾಗಿಬಿಟ್ಟಿದೆ, ಅವರೊಬ್ಬರೊಂದು ಸೈನ್ ಹಾಕಿಬಿಟ್ರೆ ಪರ್ಮಿಷನ್ ಬರುತ್ತೆ ನಮಗೆ, ಅದೊಂದು ಬಂದುಬಿಟ್ರೆ ನಾವು ಕೆಲಸ ಮುಂದುವರಿಸ್ಬೋದು, ಅದೊಂದು ಆಗ್ತಾ ಇಲ್ಲ, ಅದಕ್ಕಿನ್ನೂ ಪ್ರಯತ್ನ ಮಾಡ್ತಾ ಇದ್ದೀವಿ, ಆ ಪರ್ಮಿಷನ್ ಒಂದು ಸಿಕ್ಕಿಲ್ಲ, ಇಲ್ಲದೆ ಹೋದರೆ ಇಷ್ಟೊತ್ತಿಗೆ ನಾವು ಶುರು ಮಾಡಿಬಿಟ್ಟು ಅರ್ಧ ಕೆಲಸ ಆಗೋಗ್ತಿತ್ತು ಅಂತ ಹೇಳ್ತಾ ಇರ್ತಾರೆ ಲೋಕದಲ್ಲಿ. ಇಲ್ಲೂ ಸಹ ಆ ಭಗವದ್ ಅನುಗ್ರಹ ಅನ್ನೋದು ನಮಗೆ ಸಿಕ್ಕುವುದು ಅಂತಂದರೆ ಈ ಪರ್ಮಿಷನ್ ಸಿಕ್ಕಿದೆ ಹಾಗೆ. ಬೇರೆ ಏನೇ ನಾವು ಪ್ರಯತ್ನ ಮಾಡಿದರೂ ಎಲ್ಲವುದನ್ನು ಮಾಡಿದರೂ ಆ ಪರ್ಮಿಷನ್ ಸಿಕ್ಕದೇ ಇದ್ದರೆ ಹೇಗೆ ನಾವು ಕೆಲಸ ಆರಂಭ ಮಾಡೋಕ್ಕಾಗೋದಿಲ್ವೋ ಅದೇ ರೀತಿಯಾಗಿ ಬೇರೆ ಎಲ್ಲ ಪ್ರಯತ್ನಗಳನ್ನು ನಾವು ಮಾಡಿದರೂ ಆ ಭಗವದ್ ಅನುಗ್ರಹ ನಮಗೆ ಸಿಗಲಿಲ್ಲ ಅಂತಂದರೆ ಆ ಕೆಲಸ ಮುಂದೆ ಹೋಗುವುದಿಲ್ಲ. ಹಾಗಾಗಿ ಆ ಭಗವಂತನ ಅನುಗ್ರಹವನ್ನು ನಾವೆಲ್ಲರೂ ಸಹ ಪಡೀಬೇಕು. ಅದಕ್ಕೋಸ್ಕರ ವಿಶೇಷವಾಗಿ ಆ ಭಗವದ್ ಉಪಾಸನೆಯನ್ನು ಮಾಡಬೇಕು, ಭಗವಂತನ ಸನ್ನಿಧಿಯಲ್ಲಿ ಪ್ರಾರ್ಥನೆಯನ್ನು ಮಾಡಬೇಕು. ಎಷ್ಟು ದೊಡ್ಡ ಮನುಷ್ಯ ಆದರೂ ಅವನು ಭಗವಂತನ ಎದುರಿಗೆ ದೊಡ್ಡ ಮನುಷ್ಯ ಆಗುವುದಿಲ್ಲ. ಲೋಕದಲ್ಲಿ ದೊಡ್ಡ ಮನುಷ್ಯರು ಅಂತಂದರೆ ಏನು? ಲೋಕದಲ್ಲಿ ದೊಡ್ಡ ಮನುಷ್ಯರು, ವ್ಯಾವಹಾರಿಕ ಪ್ರಪಂಚದಲ್ಲಿ ಇವನು ದೊಡ್ಡ ಮನುಷ್ಯ, ತುಂಬ ದೊಡ್ಡ ಸ್ಥಾನದಲ್ಲಿದ್ದಾನೆ, ಹಾಗಾಗಿ ಇವನು ದೊಡ್ಡ ಮನುಷ್ಯ ಅನ್ನುವುದೆಲ್ಲದು ವ್ಯಾವಹಾರಿಕ ಪ್ರಪಂಚದಲ್ಲಿ ಮಾತ್ರ. ಭಗವಂತನ ಸನ್ನಿಧಿಯಲ್ಲಿ ಅವನ ದೊಡ್ಡ ಮನುಷ್ಯ ಅಂತ, ಭಗವಂತನ ಎದುರಿಗೆ ದೊಡ್ಡ ಮನುಷ್ಯ ಅಂತ ಆಗುವುದಿಲ್ಲ. ಭಗವಂತನ ಎದುರಿಗೆ ಎಲ್ಲರೂ ಸಹ ಭಗವಂತನಿಗಿಂತ ತುಂಬ ಚಿಕ್ಕವರೇ. ಪ್ರತಿಯೊಬ್ಬರೂ ಭಗವಂತನ ಪ್ರಾರ್ಥನೆಯನ್ನು ಮಾಡಲೇಬೇಕು. ಎಷ್ಟು ದೊಡ್ಡ ದೊಡ್ಡ ವ್ಯಕ್ತಿಗಳು ಸಹ ನಾವು ಪುರಾಣ ಇತಿಹಾಸ ಆದಿಗಳನ್ನು ಅವಲೋಕನ ಮಾಡಿದರೆ
ಎಷ್ಟೋ ದೊಡ್ಡ ದೊಡ್ಡ ಅತ್ಯಂತ ಸಾಮರ್ಥ್ಯಶಾಲಿಗಳಾಗಿರ್ತಕ್ಕಂಥವರೇ ಆ ಭಗವಂತನ ಪ್ರಾರ್ಥನೆಯನ್ನು ಮಾಡಿ ಭಗವದ್ ಅನುಗ್ರಹವನ್ನು ಪಡೆದು ಕೃತಾರ್ಥರಾಗಿದ್ದರು. ಹಾಗಾಗಿ ಆ ಭಗವದ್ ಅನುಗ್ರಹ ಅನ್ನೋದು ಪ್ರತಿಯೊಬ್ಬ ಮನುಷ್ಯನಿಗೂ ಅತ್ಯಂತ ಅವಶ್ಯಕ. ನಾವು ದೇವರ ಸನ್ನಿಧಿಗೆ ಹೋಗಿ ನಮಗೆ ಬೇಕಾದದ್ದನ್ನು ಭಗವತ್ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡಬೇಕು. ಏನು ಪ್ರಾರ್ಥನೆ ಮಾಡಬೇಕು? ಭಗವತ್ ಸನ್ನಿಧಿಗೆ ಹೋಗಿ ದೇವರ ಸನ್ನಿಧಿಗೆ ಪ್ರಾರ್ಥನೆ ಮಾಡಬೇಕು ಅಂತಿದ್ದಾರೆ. ಏನು ಪ್ರಾರ್ಥನೆ ಮಾಡಬೇಕು? ಸುಮ್ಮನೆ ಏನೇನೋ ಪ್ರಾರ್ಥನೆ ಮಾಡಿದರೆ ಉಪಯೋಗ ಇಲ್ಲ. ಕೆಲವು ಪ್ರಾರ್ಥನೆಗಳನ್ನು ನಮ್ಮ ಹಿಂದಿನವರು ನಮಗೆ ಉಪದೇಶ ಮಾಡಿದ್ದಾರೆ. ಆ ಪ್ರಾರ್ಥನೆಗಳನ್ನು ನಾವು ಅಮ್ಮನವರ ಸನ್ನಿಧಿಯಲ್ಲಿ ಮಾಡಿದರೆ ಬೇರೆ ಇನ್ನೇನು ಕೇಳಬೇಕಾಗಿಲ್ಲ, ಎಲ್ಲವುದನ್ನು ಕೇಳಿದ ಹಾಗೆಯೇ ಆಗುತ್ತೆ. ಮುಖ್ಯವಾಗಿ ಕೆಲವು ವಸ್ತುಗಳನ್ನು ನಾವು ಕೆಲವು ಪದಾರ್ಥಗಳನ್ನು ಅಮ್ಮನವರ ಸನ್ನಿಧಿಗೆ ಹೋಗಿ ಕೇಳಬೇಕು ಅಂತ ಹಿಂದಿನವರು ಹೇಳಿದ್ದಾರೆ. ಅವುಗಳನ್ನು ಕೇಳಿಬಿಟ್ರೆ ಇನ್ನು ಬೇರೆ ಯಾವುದನ್ನು ಕೇಳಬೇಕಾಗಿಲ್ಲ. ಬೇರೆ ಎಲ್ಲವುದನ್ನು ಕೇಳಿದ ಹಾಗೆ ಆಗುತ್ತೆ, ಬೇರೆ ಎಲ್ಲವುದು ನಮಗೆ ಸಿಕ್ಕೇ ಸಿಗುತ್ತೆ. ಏನು ಕೇಳಬೇಕು ಅಂತಂದರೆ ಅದಕ್ಕೆ ನಮ್ಮ ಪರಾಪರ ಗುರುಗಳು ಜಗದ್ಗುರು ಶ್ರೀ ಸಚ್ಚಿದಾನಂದ ಶಿವಾಭಿನವ ನೃಸಿಂಹ ಭಾರತಿ ಮಹಾಸ್ವಾಮಿಗಳವರು ಈ ಪೀಠದ 33ನೇ ಅಧಿಪತಿಗಳಾಗಿದ್ದವರು. ಅವರು ಅನೇಕ ಅದ್ಭುತವಾದಂತಹ ದೇವತಾ ಸ್ತೋತ್ರಗಳನ್ನು ರಚನೆ ಮಾಡಿದರು. ಅಮ್ಮನವರ ಮೇಲೆ, ಭಗವತ್ಪಾದರ ಮೇಲೆ ಎಷ್ಟೋ ಸ್ತೋತ್ರಗಳನ್ನು ರಚನೆ ಮಾಡಿ ಅಭಿನವ ಶಂಕರಾಚಾರ್ಯರ ನಂತರ ಅನೇಕ ಸ್ತೋತ್ರಗಳನ್ನು ರಚನೆ ಮಾಡಿದಂತಹ ಮಹಾಪುರುಷರು ಅವರು. ಶಂಕರಾಚಾರ್ಯರು ಹೇಗೆ ಅನೇಕ ಸ್ತೋತ್ರಗಳನ್ನು ರಚನೆ ಮಾಡಿದ್ದಾರೋ ಅದೇ ರೀತಿಯಾಗಿ ಅವರು ಸಹ ಅನೇಕ ಸ್ತೋತ್ರಗಳನ್ನು ರಚನೆ ಮಾಡಿದರು. ಹಾಗಾಗಿ ಅವರು ರಚನೆ ಮಾಡಿದಂತಹ ಸ್ತೋತ್ರಗಳಲ್ಲಿ ಒಂದು ಪ್ರಾರ್ಥನೆಯನ್ನು ಅವರು ಮಾಡ್ತಿದ್ದಾರೆ ಅಂತಂದರೆ ನಮಗೆಲ್ಲರಿಗೂ ಹೇಳ್ಕೊಡ್ತಾ ಇದ್ದಾರೆ, ನೀವೆಲ್ಲ ಹೀಗೆ ಪ್ರಾರ್ಥನೆ ಮಾಡಬೇಕು. ಅವರ ಹತ್ರ ಇಲ್ಲ ಅಂತ ಅರ್ಥ ಅಲ್ಲ, ಅವರಿಗೇನೂ ಇಲ್ಲದೆ ಅವರು ಪ್ರಾರ್ಥನೆ ಮಾಡ್ತಿದ್ದಾರೆ ಅಂತ ಹಾಗೆ ಅರ್ಥ ಅಲ್ಲ. ಅವರು ಜನರೆಲ್ಲರೂ ಅಮ್ಮನವರ ಹತ್ರ ಏನು ಪ್ರಾರ್ಥನೆ ಮಾಡಬೇಕು ಅನ್ನೋದನ್ನು ಆ ಶ್ಲೋಕದಲ್ಲಿ ನಮಗೆ ತಿಳಿಸ್ತಾ ಇದ್ದಾರೆ. ಏನು ಅಂತಂದರೆ, ಮೊದಲನೇದಾಗಿ ಕರ್ಮ ಸ್ವಾತ್ಮೋಚಿತೇಷು ಸ್ಥಿರತರಧಿಷಣಾಂ ಅಂತ ಒಂದು ಪ್ರಾರ್ಥನೆ. ಆತ್ಮೋಚಿತೇಷು ಕರ್ಮಸು ಸ್ಥಿರತರಧಿಷಣಾನ್ ದೇಹಿ ಅಂತ. ಅಂದರೆ ಏನು? ಯಾವ ಕೆಲಸಗಳನ್ನು ಮಾಡಿದರೆ ನನಗೆ ಒಳ್ಳೆಯದಾಗುತ್ತೋ, ನನ್ನ ಆತ್ಮೋದ್ಧಾರವಾಗುತ್ತೋ ಅಂತಹ ನನ್ನ ಕರ್ತವ್ಯದಲ್ಲಿ ನನಗೆ ದೃಢವಾದಂತಹ ನಿಷ್ಠೆಯನ್ನು ಕೊಡು ಅಂತ ಅಮ್ಮನವರ ಸನ್ನಿಧಿಯಲ್ಲಿ ಮೊದಲನೇ ಪ್ರಾರ್ಥನೆ. ಆತ್ಮೋಚಿತೇಷು ಕರ್ಮಸು, ಯಾವ ಕರ್ಮಗಳಿಂದ ನಾನು ಉದ್ಧಾರ ಆಗ್ತೀನೋ, ನನಗೆ ಲೌಕಿಕವಾಗಿ ಆಗಲಿ ಅಥವಾ ಆಧ್ಯಾತ್ಮಿಕವಾಗಿ ಆಗಲಿ ನನಗೊಂದು ಆತ್ಮೋನ್ನತ್ಯ ಅನ್ನೋದು ಬರುತ್ತೋ ಅಂತಹ ಕೆಲಸಗಳಲ್ಲಿ ನನಗೆ ದೃಢವಾದಂತಹ ನಿಷ್ಠೆಯನ್ನು ಕೊಡು ಅಂತ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಯಾಕಂದರೆ ಮನುಷ್ಯನಿಗೆ, ಪ್ರತಿಯೊಬ್ಬ ಮನುಷ್ಯನಿಗೂ ಕರ್ತವ್ಯ ಅಂತ ಒಂದಿರುತ್ತೆ. ಕರ್ತವ್ಯ ಅಂತಂದರೆ ಅವನ ಲೌಕಿಕವಾದ ಉದ್ಧಾರಕ್ಕಾಗಿ, ಲೌಕಿಕ ಪ್ರಗತಿಗಾಗಿ ಮತ್ತು ಆಧ್ಯಾತ್ಮಿಕ ಪ್ರಗತಿಗಾಗಿ ಎರಡಕ್ಕೂ ಸಹ ಅವನ ಅನೇಕ ವಿಧವಾದ ಕರ್ತವ್ಯಗಳನ್ನು ಮಾಡಬೇಕಾಗಿರುತ್ತೆ. ಮನುಷ್ಯನಿಗೆ ಈ ಲೌಕಿಕವಾದ ಜೀವನ ಅಂತಲೂ ಒಂದಿರುತ್ತೆ ಮತ್ತು ಆಧ್ಯಾತ್ಮಿಕವಾದ ಜೀವನ ಅಂತಲೂ ಒಂದಿರುತ್ತೆ. ಅದು ಮುಖ್ಯ ಇದಕ್ಕಿಂತ. ಹಾಗಂಥೇಳಿ ಇದನ್ನು ಬಿಡಲಿಕ್ಕೂ ಆಗೋದಿಲ್ಲ, ಲೌಕಿಕವಾದ ಜೀವನವನ್ನು ಬಿಡಲಿಕ್ಕೂ ಆಗೋದಿಲ್ಲ ಸಂಪೂರ್ಣವಾಗಿ. ಆಗ ಅದು ಒಂದಿದ್ದೇ ಇರುತ್ತೆ. ಇದಕ್ಕಿಂತ ಪ್ರಧಾನ ಆಧ್ಯಾತ್ಮಿಕ ಜೀವನ, ಆದರೆ ಇದನ್ನು ಬಿಡೋಕ್ಕಾಗೋದಿಲ್ಲ. ಹಾಗಾಗಿ ಈ ಆಧ್ಯಾತ್ಮಿಕ ಮತ್ತು ಲೌಕಿಕ ಅಂತ ಎರಡು ಥರದ ಜೀವನ ಇರುತ್ತೆ ಮನುಷ್ಯನಿಗೆ. ಈ ಎರಡರಲ್ಲೂ ಸಹ ಅವನಿಗೆ ಒಳ್ಳೆಯದಾಗಬೇಕು, ಅವನು ವಿಶೇಷವಾದಂತಹ ಒಂದು ಪ್ರಗತಿಯನ್ನು ಪಡೆಯಬೇಕು ಅಂತಂದರೆ ಅವನು ಮಾಡಬೇಕಾದಂತಹ ಕರ್ತವ್ಯಗಳು ಕೆಲವು ಇರುತ್ತೆ. ಆ ಕರ್ತವ್ಯಗಳಲ್ಲಿ ಅವನಿಗೆ ದೃಢವಾದಂತಹ ನಿಷ್ಠೆ ಇರಬೇಕು. ಏನೇ ಇದ್ದರೂ ಸಹ ಇದು ನನ್ನ ಕರ್ತವ್ಯ, ನಾನಿದನ್ನು ಮಾಡಬೇಕು. ಕೆಲವೊಂದು ಸಲ ನಮ್ಮ ಕರ್ತವ್ಯವನ್ನು ನಾವು ಮಾಡ್ತಿರೋ ಹೊತ್ತಿಗೆ, ನಮ್ಮ ಕೆಲಸವನ್ನು ನಾವು ಮಾಡ್ತಾ ಇರುವಾಗ ಬೇರೆಯವರು ಬಂದು ತೊಂದರೆ ಮಾಡ್ತಾ ಇರ್ತಾರೆ. ಅದನ್ನು ನಾವು ಮಾಡುವಾಗ ನಮಗೆ ಪ್ರತಿಬಂಧಕ ಮಾಡ್ತಾ ಇರ್ತಾರೆ. ಆದರೆ ಯಾರು ಏನು ಪ್ರತಿಬಂಧಕ ಮಾಡಿದರೂ ಇದು ಮಾಡುವುದು ನನ್ನ ಕೆಲಸ. ಅಥವಾ ಬೇರೆ ಯಾರೋ ಬಂದುಬಿಟ್ಟು ನಮಗೆ ಇನ್ನೇನೋ ಹೇಳ್ತಾರೆ, ಹೀಗೆ ಬೇಡ, ಬೇರೆ ಥರ ಮಾಡು ಅಂದರೆ ಅವನಿಗೇನು ವಿಷಯ ಗೊತ್ತಿಲ್ಲ ಇದರ ಬಗ್ಗೆ, ಸುಮ್ಮನೆ ನಮ್ಮನ್ನು ತಪ್ಪು ದಾರಿಯಲ್ಲಿ ಕಳಿಸೋದಕ್ಕಾಗಿ ನಮಗೆ ಬೇರೆ ಇನ್ನೇನೋ ತಪ್ಪಾಗಿ ಮಾರ್ಗದರ್ಶನ ಮಾಡ್ತಾನೆ ಕೆಲವರು. ನಾವು ಒಳ್ಳೆ ಕೆಲಸನೇ, ನಿಜವಾಗಿ ಒಳ್ಳೆ ಕೆಲಸ ಮಾಡ್ತಾಯಿದ್ದೀವಿ, ನಮ್ಮ ದೊಡ್ಡವರು ಹೇಳಿದ್ದಾರೆ ಹೀಗೆ ಮಾಡಬೇಕು ಅಂತ, ಅದರಂತೆ ನಾವು ಮಾಡ್ತಾ ಇದ್ದೀವಿ. ಆದರೆ ಅಷ್ಟರೊಳಗೆ ಯಾರೋ ಒಬ್ಬರು ಬಂದುಬಿಟ್ಟು ಸುಮ್ಮನೆ ನಮ್ಮ ದಾರಿ ತಪ್ಪಿಸ್ಲಿಕ್ಕಾಗಿ ಬೇರೆ ಏನೋ ಹೇಳ್ತಾರೆ. ಆಗ ಇವರೇನು ಮಾಡ್ತಾರೆ ಅಂತ ಅವ್ರು ಹೇಳಿದ ಹಾಗೆ ಏನೇನೋ ಮಾಡಿಬಿಡ್ತಾರೆ. ಆ ಥರ ಮಾಡಿದಾಗ ತನ್ನ ಕರ್ತವ್ಯವನ್ನು ಬಿಟ್ಟು ಬೇರೆ ಥರ ಏನೋ ಮಾಡ್ತಾರೆ.
ಆಗ ಇವರಿಗೆ ತೊಂದರೆ ಅನ್ನೋದು ಬರುತ್ತೆ, ತೊಂದರೆಗೆ ಸಿಕ್ಕಾಕೊಳ್ತಾರೆ. ಹಾಗಾಗಿ ಈ ಕರ್ತವ್ಯ ನಿಷ್ಠೆ ಅನ್ನೋದು ಮನುಷ್ಯನಿಗೆ ಅತ್ಯಂತ ಅವಶ್ಯಕ. ಒಬ್ಬ ಮಹಾರಾಜ ಆಗಲಿ, ಒಬ್ಬ ಸಾಮಾನ್ಯ ಮನುಷ್ಯ ಆಗಲಿ, ಪ್ರತಿಯೊಬ್ಬನಿಗೂ ಒಂದೊಂದು ಕರ್ತವ್ಯ ಅನ್ನೋದಿರುತ್ತೆ. ಆ ಕರ್ತವ್ಯವನ್ನು ಚೆನ್ನಾಗಿ ಮಾಡಿದಾಗ ಮಾತ್ರ ನಮಗೆ ಎಲ್ಲ ವಿಧದಲ್ಲೂ ಒಳ್ಳೆಯದಾಗುತ್ತೆ. ಹಾಗಾಗಿ ಆ ಕರ್ತವ್ಯ ಏನಿದೆಯೋ ಅದರಲ್ಲಿ ನನಗೆ ದೃಢವಾದಂತಹ ನಿಷ್ಠೆಯನ್ನು ಕೊಡು. ಎಂತಹ ಒಂದು ಪರಿಸ್ಥಿತಿಯಲ್ಲೂ ಸಹ ನಾನು ನನ್ನ ಕರ್ತವ್ಯದಿಂದ ವಿಚಲಿತನಾಗಬಾರದು, ಅದಕ್ಕೆ ನನಗೆ ಅನುಗ್ರಹವನ್ನು ಮಾಡು ಅಂತ ಕೇಳ್ತಾ ಇದ್ದಾರೆ. ಅಂದರೆ ಮನುಷ್ಯನ ಒಂದು ಮನಸ್ಸು ತುಂಬ ಚಂಚಲವಾಗಿರುತ್ತೆ. ಆ ಚಂಚಲವಾಗಿರುವುದರಿಂದ ಇವತ್ತೊಂಥರ ಇರುತ್ತೆ, ನಾಳೆ ಇನ್ನೊಂಥರ ಆಗುತ್ತೆ. ಇವನೊಂದು ಕೆಲಸ ಮಾಡಲಿಕ್ಕೆ ಹೊರಟಾಗ ಇನ್ನೇನೋ ಮಾಡಬೇಕು ಅಂತ ಕಾಣ್ತಿರುತ್ತೆ. ಅದನ್ನು ಮಾಡಲಿಕ್ಕೆ ಹೋದಾಗ ಇನ್ನೇನೋ ಮಾಡಬೇಕು ಅಂತ ಕಾಣುತ್ತೆ. ಈ ಲೋಕದಲ್ಲಿ ಕೆಲವರು ಇರ್ತಾರೆ. ಅವ್ರು ಹೇಗಿರ್ತಾರೆ ಅಂತಂದರೆ ತುಂಬ ಚಂಚಲವಾಗಿರ್ತಾರೆ. ಅವ್ರೇನು ಮಾಡ್ತಿರ್ತಾರೆ ಅಂದರೆ, ಮೊದಲೇನೋ ಒಂದು ಕೆಲಸ ಮಾಡೋಣ ಅಂತ ಶುರು ಮಾಡ್ತಾರೆ. ಒಂದಿಷ್ಟು ದಿವಸಗಳ ಕಾಲ ಆ ಕೆಲಸವನ್ನು ಮಾಡ್ತಾರೆ. ಆಮೇಲೆ ಏನಾಗುತ್ತೆ, ಅಷ್ಟೊತ್ತಿಗೆ ಇನ್ನೊಬ್ಬರು ಯಾರೋ ಇನ್ನೇನೋ ಹೇಳಿರ್ತಾರೆ. ಹಾಗಾದರೆ ಇದಕ್ಕಿಂತ ಅದೇನೋ ಚೆನ್ನಾಗಿದೆ, ಅದನ್ನು ಮಾಡೋಣ ಅಂತ ಇದನ್ನು ಬಿಟ್ಬಿಟ್ಟು ಅದನ್ನು ಮಾಡಲಿಕ್ಕೆ ಹೋಗ್ತಾರೆ. ದಿವಸ ಮಾಡ್ತಾರೆ. ಮಾಡಿದ ಮೇಲೆ ಏನಾಗುತ್ತೆ, ಎಷ್ಟೊತ್ತಿಗೆ ಇನ್ನೇನೋ ಒಂದು ಕಾಣುತ್ತೆ, ಇದು ಬೇಡ, ಅದನ್ನು ಮಾಡೋಣ. ಅದನ್ನು ಮಾಡಲಿಕ್ಕೆ ಮೂರನೇ ಕೆಲಸ ಅದೇನೋ ಒಂದು ಮಾಡಲಿಕ್ಕೆ ಹೋಗ್ತಾರೆ. ಅದನ್ನು ಒಂದು ತಿಂಗಳ ಕಾಲ ಏನೋ ಮಾಡ್ತಾರೆ. ಒಂದು ತಿಂಗಳು ಅಂತ ಇಟ್ಕೊಳ್ಳಿ, ಒಂದು ತಿಂಗಳ ಕಾಲ ಅದನ್ನು ಮಾಡ್ತಾರೆ. ಆಮೇಲೆ ಇನ್ನೊಂದು ಯಾವುದೋ ಒಂದು ಕಾಣುತ್ತೆ, ಅದನ್ನು ಮಾಡ್ತಾರೆ. ಇನ್ನೊಂದು ಯಾವುದೋ ಒಂದು ಕಾಣುತ್ತೆ, ಅದನ್ನು ಮಾಡ್ತಾರೆ. ಹೀಗೆ ಮಾಡ್ತಾ ಹೋಗ್ತಿರ್ತಾರೆ. ಅಲ್ಲಿಗೇನಾಯಿತು ಅಂತಂದರೆ, ಯಾವ ಕೆಲಸವನ್ನು ಇವರು ಸಂಪೂರ್ಣವಾಗಿ ಮಾಡಿಲ್ಲ. ಹಾಗಂಥೇಳಿ ಸಮಯ ಅಷ್ಟು ವ್ಯರ್ಥವಾಗೋಯಿತು. ಈ ಮೊದಲನೇ ಕೆಲಸವನ್ನು ಒಂದು ತಿಂಗಳ ಕಾಲ ಮಾಡಿದ್ದಾನೆ. ಆದರೆ ವಸ್ತುತಃ ಅದನ್ನು ತುಂಬ ದಿವಸಗಳ ಕಾಲ ಮಾಡಬೇಕು. ಒಂದು ತಿಂಗಳು ಸಾಕಾಗುವುದಿಲ್ಲ ಅದನ್ನು ಮುಗಿಸೋಕ್ಕೆ, ತುಂಬ ದೀರ್ಘಕಾಲ ಬೇಕು. ಆದರೆ ಒಂದು ತಿಂಗಳ ಕಾಲ ಒಂದಿಷ್ಟು ಮಾಡಿದ್ದಾನೆ. ಆಮೇಲೆ ಇನ್ನೊಂದು ಯಾವುದೋ ಆ ಚಪಲ ಚಿತ್ತದಿಂದ ಇನ್ನೇನೋ ಮಾಡಬೇಕು ಅಂತ ಹೊರಟ, ಇದನ್ನು ಬಿಟ್ಟುಬಿಟ್ಟ. ಒಂದಿಷ್ಟು ಮಾಡಿದ, ಅದನ್ನು ಬಿಟ್ಟ. ಇನ್ನೊಂದು ಕೆಲಸ ಶುರು ಮಾಡಿದ, ಅದನ್ನೊಂದಿಷ್ಟು ಮಾಡಿದ, ಅದನ್ನು ಬಿಟ್ಟ. ಇನ್ನೊಂದು ಕೆಲಸ ಅದನ್ನೊಂದಿಷ್ಟು ಮಾಡಿ ಅದನ್ನು ಬಿಟ್ಟಾಯಿತು. ಹೀಗೆ ಒಂದೊಂದು ಕೆಲಸವನ್ನು ಅರ್ಧರ್ಧ ಮಾಡಿಟ್ಟಿದ್ದಾನೆ. ಯಾವ ಕೆಲಸವೂ ಸಂಪೂರ್ಣವಾಗಿಲ್ಲ, ಸಮಯ ಮಾತ್ರ ವ್ಯರ್ಥ ಆಯಿತು. ಒಂದೊಂದು ಕೆಲಸವನ್ನು ಅರ್ಧಂಬರ್ಧ ಮಾಡಿದ್ದಾನೆ. ಒಂದೊಂದು ತಿಂಗಳ ಕಾಲ ಹಾಗೆ ಒಂದೊಂದು ಕೆಲಸವನ್ನು ಮಾಡಿದ್ದ. ಈಗ ಅಲ್ಲಿಗೆ ಯಾವ ಕೆಲಸವೂ ಸಂಪೂರ್ಣವಾಗಲಿಲ್ಲ. ಹಾಗಂಥೇಳಿ ಇವನಿಗೆ ಯಾವ ಫಲವೂ ಬರಲಿಲ್ಲ. ಯಾಕೆ, ಯಾವ ಕೆಲಸವೂ ಪೂರ್ಣ ಆಗಿಲ್ವಾದ್ದರಿಂದ ಯಾವ ಫಲವೂ ಬರಲಿಲ್ಲ ಇವನಿಗೆ. ಅಲ್ಲಿಗೆ ಫಲನೂ ಬರಲಿಲ್ಲ, ಕೆಲಸಗಳೂ ಪೂರ್ತಿ ಆಗಿಲ್ಲ, ಮತ್ತು ಇವನಿಗೆ ಸಮಯ ಅನ್ನೋದು ಮಾತ್ರ ವ್ಯರ್ಥ ಆಗೋಯಿತು. ಅದೇ ಸಮಯವನ್ನು ಇವನು ಒಂದೇ ಕೆಲಸದ ಮೇಲೆ ನಿಷ್ಠೆಯಿಂದ ಅದೇ ಕೆಲಸವನ್ನು ಚೆನ್ನಾಗಿ ಮಾಡಿಬಿಟ್ಟಿದ್ರೆ ಆ ಒಂದು ಕೆಲಸ ಆದರೂ ಮುಗೀತಿತ್ತು. ಆ ಒಂದು ಕೆಲಸ ಮುಗಿದೋಗಿ ಅವನಿಗೆ ಅದರ ಫಲವಾದರೂ ಸಿಗ್ತಾ ಇತ್ತು. ಇವನೇನು ಮಾಡಿದ, ಒಂದು ತಿಂಗಳು ಒಂದು ಕೆಲಸ, ಇನ್ನೊಂದು ತಿಂಗಳು ಇನ್ನೊಂದು ಕೆಲಸ, ಇನ್ನೊಂದು ತಿಂಗಳು ಇನ್ನೊಂದು ಕೆಲಸ, ಇನ್ನೊಂದು ತಿಂಗಳು ಇನ್ನೊಂದು ಕೆಲಸ. ಅಲ್ಲಿಗೆ 4 ತಿಂಗಳು ಆಯಿತು. 4 ತಿಂಗಳ ಕಾಲ ಆಗೋಯಿತು. ಅದು ಮತ್ತೆ ಬರಲ್ಲ. ಆ ಕಾಲ ಮತ್ತೆ ನಾವು ವಾಪಸ್ ಕೇಳಿದರೆ ಅದು ಬರುವುದಿಲ್ಲ. ಹಾಗಂಥೇಳಿ ಯಾವ ಕೆಲಸವೂ ಪೂರ್ತಿ ಆಗಿಲ್ಲ. ಪ್ರತಿಯೊಂದು ಕೆಲಸ ಅರ್ಧರ್ಧ ಮಾಡಿಟ್ಟಿದ್ದಾನೆ. ಯಾವ ಕೆಲಸವೂ ಸಂಪೂರ್ಣವಾಗಿಲ್ಲ. ಈ ಥರ ಸ್ವಭಾವದವರು ಕೆಲವರು ಇರ್ತಾರೆ ಲೋಕದಲ್ಲಿ. ಈ ಥರ ಮನುಷ್ಯರು ಕೆಲವರು ಇರ್ತಾರೆ. ಯಾವ ಕೆಲಸವನ್ನೂ ಸಂಪೂರ್ಣವಾಗಿ ಮಾಡುವುದಿಲ್ಲ. ಅಂದರೆ ಯಾವುದರಲ್ಲೂ ಅವರಿಗೆ ನಿಷ್ಠೆ ಅನ್ನೋದಿಲ್ಲ. ಮುಖ್ಯವಾಗಿ ಕೆಲವರು ಮಕ್ಕಳು ಇರ್ತಾರೆ. ಈ ಶಾಲೆಗೆ ಹೋಗೋ ಮಕ್ಕಳು ಅವರೇನು ಮಾಡ್ತಾರೆ ಅಂತಂದರೆ, ಸುಮಾರು ಸಬ್ಜೆಕ್ಟ್ಗಳಿರುತ್ತೆ ಅವರಿಗೆ. ಮೊದಲು ಯಾವುದೋ ಒಂದು ಸಬ್ಜೆಕ್ಟ್ ಓದಲಿಕ್ಕೆ ಶುರು ಮಾಡ್ತಾರೆ. ಒಂದಿಷ್ಟು ದೂರ ಓದ್ತಾರೆ, ಪರೀಕ್ಷೆ ಬರುತ್ತೆ. ಅಷ್ಟೊತ್ತಿಗೆ ಒಂದಿಷ್ಟನ್ನು ಓದಲಿಕ್ಕೆ ಶುರು ಮಾಡ್ತಾರೆ. ಒಂದಿಷ್ಟು ಅದನ್ನ ಓದಿ ಬಿಟ್ಬಿಡ್ತಾರೆ. ಆಮೇಲೆ ಏನಾಗುತ್ತೆ, ಇನ್ನೊಂದು ಸಬ್ಜೆಕ್ಟ್ ಇದೆ, ಅದು ಸ್ವಲ್ಪ ಕಷ್ಟ ಅಂತ ಅನಿಸುತ್ತೆ. ಮೊದಲು ಇದನ್ನು ಆಮೇಲೆ ನೋಡೋಣ, ಮೊದಲು ಅದನ್ನು ನೋಡಿಬಿಡೋಣ, ಇದಕ್ಕಿಂತ ಸ್ವಲ್ಪ ಕಷ್ಟ, ಅದನ್ನು ಓದಲಿಕ್ಕೆ ಶುರು ಮಾಡ್ತಾರೆ. ಅದಕ್ಕಿಂತ ಇನ್ನೊಂದು ಸಬ್ಜೆಕ್ಟ್ ಇನ್ನೂ ಕಷ್ಟವಾಗಿ ಕಾಣುತ್ತೆ, ಅದನ್ನು ಓದಿಬಿಡೋಣ, ಮೊದಲು ಅದನ್ನು ಓದ್ತಾರೆ. ಈ ರೀತಿಯಾಗಿ ಆಗುತ್ತೆ. ಅಲ್ಲಿಗೇನಾಯಿತು, ಸುಮಾರು ತಿಂಗಳ ಕಾಲ ಆಯಿತು, ಪರೀಕ್ಷೆ ಹತ್ತಿರ ಬಂದಾಯಿತು. ಆದರೆ ಯಾವುದನ್ನೂ ಪೂರ್ತಿ ಮುಗಿಸಿಲ್ಲ. ಎಲ್ಲವೂ ಸ್ವಲ್ಪ ಸ್ವಲ್ಪ ಗೊತ್ತಿದೆ ಇವನಿಗೀಗ. ಈ ಥರ ಅರ್ಧಂಬರ್ಧ ಓದಿದ ಮೇಲೆ ಏನಾಗುತ್ತೆ ಅಂದರೆ, ಇವನಿಗೆ ಗೊತ್ತಿದೆ ಅಂತಲೂ ಹೇಳೋಕ್ಕಾಗೋದಿಲ್ಲ, ಗೊತ್ತಿಲ್ಲ ಅಂತಲೂ ಹೇಳೋಕ್ಕಾಗೋದಿಲ್ಲ. ಇವನು ಓದಿದ್ದಾನೆ, ಹಾಗಿದ್ದರೆ ಏನಾದರೂ ಹೇಳಕ್ಕೆ ಬರಲ್ಲ. ಯಾಕಂದ್ರೆ ಸಂಪೂರ್ಣವಾಗಿ ಓದಿಲ್ಲ. ಅಲ್ಲ, ಇವನೇನು ಓದಲಿಲ್ಲ ಅಂತ ಹೇಳೋಕ್ಕಾಗೋದಿಲ್ಲ. ದಿವಸ ಕೂತ್ಕೊಂಡು ಏನೋ ಓದ್ತಾನೇ ಇದ್ದಾನೆ, ಹಾಗೆ ಓದಿಲ್ಲ ಅಂತಲೂ ಹೇಳೋಕ್ಕಾಗೋದಿಲ್ಲ. ಹಾಗಾಗಿ ಏನಾಗುತ್ತೆ, ಈ ಥರ ಆಗ್ತಾ ಇರುತ್ತೆ. ಹಾಗಾಗಿ ಆ ನಿಷ್ಠೆ, ಯಾವ ಕೆಲಸವನ್ನು ನಾವು ಆರಂಭ ಮಾಡ್ತೀವೋ ಅದರಲ್ಲಿ, ನಮ್ಮ ಕರ್ತವ್ಯದಲ್ಲಿ ನಾವು ನಿಷ್ಠರಾಗಿ ಆ ಕೆಲಸವನ್ನು ಕೊನೆ ತನಕ ವಿಶೇಷವಾದಂತಹ ಪರಿಶ್ರಮ ಪಟ್ಟು ಮುಗಿಸಬೇಕು. ಇದನ್ನು ಮಾಡಬೇಕು ಅಂತಂದರೆ ನಮಗೆ ಆ ಕರ್ತವ್ಯ ನಿಷ್ಠೆ ಅನ್ನೋದು ಬೇಕು. ಇದನ್ನೇ ಆ ಶ್ಲೋಕದಲ್ಲಿ ಮೊದಲನೇದಾಗಿ ಪ್ರಾರ್ಥನೆ ಮಾಡ್ತಾ. ಇದು ಪ್ರತಿಯೊಬ್ಬ ಮನುಷ್ಯನಿಗೂ ಅವಶ್ಯಕ. ಬರೀ ಕೆಲವರಿಗೆ ಮಾತ್ರ ಬೇಕು, ಕೆಲವರಿಗೆ ಬೇಡ ಅಂತ ಹೇಳೋಕ್ಕಾಗೋದಿಲ್ಲ. ಈ ಕರ್ತವ್ಯ ನಿಷ್ಠೆ ಅನ್ನೋದು ಪ್ರತಿಯೊಬ್ಬ ಮನುಷ್ಯನಿಗೂ ಅತ್ಯಂತ ಅವಶ್ಯಕ.
ಹಾಗಾಗಿ ನನಗೆ ಈ ಕರ್ತವ್ಯ ನಿಷ್ಠೆಯನ್ನು ಕೊಡು ಅಂತ ಅಮ್ಮನವರ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಕರ್ಮಸು ಆತ್ಮೋಚಿತೇಷು ಸ್ಥಿರತರಧಿಷಣಾಂ ಅಂತ. ಎರಡನೇದು ದೇಹದಾರ್ಢ್ಯಂ ತದರ್ಥಂ. ನಾವು ಕರ್ತವ್ಯ ನಿಷ್ಠರಾಗಿ ಏನಾದರೂ ಒಂದು ಕೆಲಸ ಮಾಡಬೇಕು ಅಂದರೆ ಮೊದಲು ನಮ್ಮ ದೇಹ ಆರೋಗ್ಯವಾಗಿರಬೇಕು. ಆ ದೇಹ ಅನ್ನೋದು ಚೆನ್ನಾಗಿದ್ದರೆ, ಆರೋಗ್ಯಕರವಾಗಿದ್ದರೆ ಮಾತ್ರ ಈ ಎಲ್ಲ ಕೆಲಸಗಳನ್ನು ನಾವು ಮಾಡೋಕ್ಕಾಗುತ್ತೆ. ಈ ಕರ್ತವ್ಯ ನಿಷ್ಠೆ, ಪರಿಶ್ರಮ ಪಡುವುದು, ಕೆಲಸ ಮಾಡುವುದು, ಫಲ ಪಡೆಯುವುದು, ಇದೆಲ್ಲ ಯಾವಾಗ? ಮೊದಲು ಶರೀರ ಅನ್ನೋದು ಚೆನ್ನಾಗಿದ್ದರೆ ಮಾತ್ರ. ಈ ಶರೀರವೇ ಚೆನ್ನಾಗಿಲ್ಲ, ನಮಗೆ ಹೇಳೋಕ್ಕೂ ಆಗೋದಿಲ್ಲ, ಏನು ಮಾಡೋಕ್ಕಾಗೋದಿಲ್ಲ ಅಂತಂದರೆ ಆಗ ಏನು ನಿಷ್ಠೆ ಇದ್ದರೂ ಏನಿದ್ರೂ ಏನು ಮಾಡೋಕ್ಕಾಗೋದಿಲ್ಲ. ನಮ್ಮ ಕರ್ತವ್ಯ ನಿಷ್ಠೆ ಇದೆ, ಆದರೆ ಮಾಡುವ ಶಕ್ತಿ ಇಲ್ಲ ಶರೀರದಲ್ಲಿ, ಆವಾಗ ನಾವು ಕೆಲಸವನ್ನು ಮಾಡೋಕ್ಕಾಗುವುದಿಲ್ಲ. ಹಾಗಾಗಿ ಏನು ಕೇಳ್ತಾ ಇದ್ದಾರೆ ಅಂತಂದರೆ ಕರ್ಮ ಸ್ವಾತ್ಮೋಚಿತೇಷು ಸ್ಥಿರತರಧಿಷಣಾಂ ದೇಹದಾರ್ಢ್ಯಂ ತದರ್ಥಂ. ಆ ತದರ್ಥ ಅಂದ್ರೇನು? ನನಗೆ ವಿಹಿತವಾದ ಕರ್ತವ್ಯವನ್ನು ಮಾಡುವುದಕ್ಕಾಗಿ ದೇಹದಾರ್ಢ್ಯಂ, ದೃಢವಾದ ಆರೋಗ್ಯಕರವಾದ ಶರೀರವನ್ನು ನನಗೆ ಕೊಡು, ಆರೋಗ್ಯವನ್ನು ಕೊಡು ಅಂತ ಕೇಳ್ತಾ ಇದ್ದಾರೆ. ಅದರಲ್ಲೂ ನಂತರ ದೀರ್ಘಂಚಾಯು, ನನಗೆ ದೀರ್ಘಾಯುಷ್ಯವನ್ನು ಕೊಡು. ಬರೀ ಸ್ವಲ್ಪ ದಿವಸ ತುಂಬ ಆರೋಗ್ಯವಾಗಿದ್ದಾರೆ ಆಮೇಲೆ ಇಲ್ಲ ಅಂತ ಹಾಗಾಗಬಾರದು. ನಾನು ದೀರ್ಘಕಾಲ ಇರಬೇಕು, ದೀರ್ಘಕಾಲ ಇದ್ದು ಆರೋಗ್ಯವಾಗಿದ್ದು ನನ್ನ ಕೆಲಸಗಳನ್ನು ನಾನು ನಿಷ್ಠೆಯಿಂದ ಮಾಡುವಂತೆ ಆಗಲಿ, ಅದಕ್ಕೆ ಅನುಗ್ರಹವನ್ನು ಮಾಡು ಅಂತ ಅಮ್ಮನವರ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ದೀರ್ಘಂಚಾಯು, ಆಮೇಲೆ ಯಶಶ್ಚ ತ್ರಿಭುವನ ವಿದಿತಂ ಅಂತ. ಅಂದರೆ ಏನು? ನಾನು ದೀರ್ಘಾಯುಷ್ಯದಿಂದ ಇರಬೇಕು ಮತ್ತು ಆರೋಗ್ಯವಾಗಿ ನನ್ನ ಕರ್ತವ್ಯವನ್ನು ನಾನು ಆಚರಣೆ ಮಾಡಬೇಕು. ತದ್ವಾರ ನನಗೆ ಒಳ್ಳೆಯ ಕೀರ್ತಿಯನ್ನು ಕೊಡಬೇಕು, ನನಗೆ ಒಳ್ಳೆಯ ಹೆಸರು ಬರಲಿ, ನನಗೆ ಒಳ್ಳೆಯ ಕೀರ್ತಿಯನ್ನು ಕೊಡು ಅಂತ. ಕೀರ್ತಿ ಅಂತಂದರೆ ಏನು? ಅದು ಎಂಥದ್ದು? ತ್ರಿಭುವನ ವಿದಿತಂ ಅಂತ. ಎಲ್ಲ ಲೋಕಗಳಲ್ಲೂ ಸಹ, ಅಂದರೆ ಏನು? ಈ ಲೋಕದಲ್ಲಿ ಒಬ್ಬ ಮನುಷ್ಯ ಇದ್ದಾನೆ, ಅವನ ಜೊತೆಗಿರುವ ಒಂದಿಷ್ಟು ಜನ ಮಾತ್ರ ಅವನಿಗೆ ಗೌರವ ಕೊಡ್ತಾರೆ, ಬೇರೆ ಯಾರು ಅವನಿಗೆ ಗೌರವ ಕೊಡುವುದಿಲ್ಲ ಅಂತ. ಹಾಗಾದರೆ ಆವಾಗ ಅದರಿಂದ ಉಪಯೋಗ ಇಲ್ಲ. ಒಬ್ಬ ಮನುಷ್ಯ ಇದ್ದಾನೆ ಅಂತಂದರೆ ಅವನಿಗೆ ಯಾರಾದರೂ ಅವನಿಗೆ ಗೌರವ ಕೊಡಲೇಬೇಕು. ಅಂತಹ ಒಂದು ವ್ಯಕ್ತಿತ್ವ ನಮಗಿರಬೇಕು. ಬರೀ ಕೆಲವರು ಮಾತ್ರ ಗೌರವ ಕೊಡ್ತಾರೆ ಅಂತಂದರೆ ಆ ಥರದವರು ದುರ್ಯೋಧನನಿಗೂ ಇದ್ದರು ತುಂಬ ಜನ. ದುರ್ಯೋಧನ ಇದ್ದಾನೆ, ಅವನಿಗೆ ಗೌರವ ಕೊಡುವವರು, ಅವನಿಗೆ ಹೇಳಿದ್ದಕ್ಕೆಲ್ಲ ಭಜನೆ ಮಾಡುವವರು, ಅವ ಚೆನ್ನಾಗಿದೆ ಅಂತ ಹೇಳುವ ಅವನ ಜೊತೆಗೂ ಒಂದಿಷ್ಟು ಜನ ಇರ್ತಾನೇ ಇದ್ದರು. ಅಯ್ಯೋ, ಯಾರೂ ಅವನನ್ನು ನೋಡುವುದೇ ಇಲ್ಲ ಅಂತ ಅನ್ನೋ ಮನುಷ್ಯ ಈ ಪ್ರಪಂಚದಲ್ಲಿ ಯಾರೂ ಇರಲ್ಲ. ಯಾವನೋ ಒಬ್ಬ ಇದ್ದಾಗ ಅವನೇನೋ ಒಬ್ಬ ಮನುಷ್ಯ ಇದ್ದಾನೆ ಅಂತಂದರೆ ಅವನ ಜೊತೆಗೆ ಒಂದು ಗುಂಪಿದ್ದೇ ಇರುತ್ತೆ. ಆ ಗುಂಪಿನವರೆಲ್ಲ ಅವನು ಹೇಳಿದ್ದಕ್ಕೆಲ್ಲ ಅವನ ಭಜನೆ ಮಾಡ್ತಿರ್ತಾರೆ, ಅವನ ಪ್ರಶಂಸೆ ಮಾಡ್ತಿರ್ತಾರೆ, ಎಲ್ಲ ಮಾಡುವವರು ಒಂದಿಷ್ಟು ಜನ ಇದ್ದೇ ಇರ್ತಾರೆ. ಆದರೆ ಅದಲ್ಲ ಬೇಕಾಗಿರೋದು. ಅದು ನಿಜವಾದ ಕೀರ್ತಿ ಅಂತ ಅನಿಸ್ಕೊಳ್ಳುವುದಿಲ್ಲ. ಯಾವ ಒಬ್ಬ ವ್ಯಕ್ತಿಯ ಹೆಸರನ್ನು ಹೇಳಿದಾಗ ಎಲ್ಲರೂ ಸಹ ಅವರಾದರೆ ಅವರಿಗೆ ಕೈ ಮುಗಿಯಲೇಬೇಕು, ಅವರು ತುಂಬ ದೊಡ್ಡ ಮನುಷ್ಯರು, ಅವರು ನಿಜವಾಗಿ ತುಂಬ ಸಜ್ಜನರು ಅಂತ ಹೇಳೋ ಹಂಗಾಗಬೇಕು. ಅದು ನಿಜವಾದ ಕೀರ್ತಿ ಅಂತಂದರೆ ಬರೀ ನಮ್ಮ ಜೊತೆಗಿರೋ 4 ಜನ ಒಂದಿಷ್ಟು ಜನ ಅವರು ಮಾತ್ರ ಅವನ ಪ್ರಶಂಸೆ ಮಾಡ್ತಾರೆ ಅಂತಂದರೆ ಅದು ಸಾಕಾಗುವುದಿಲ್ಲ. ಆ ಥರದವರು ದುರ್ಯೋಧನನಿಗೂ ಇದ್ದರು, ರಾಕ್ಷಸರುಗಳಿಗೂ ಇರ್ತಿದ್ರು. ಪುರಾಣಗಳನ್ನು ನಾವು ನೋಡಿದರೆ ಅವನು ಹೇಳಿದ್ದೇ ಸರಿ, ನೀನು ಮಾಡಿದ್ದೇ, ಈಗ ರಾವಣ ಇದ್ದಾನೆ, ನೀನು ಮಾಡಿದ್ದೇ ಸರಿ ಅಂತ ಹೇಳೋರು ಅವನ ಹತ್ರ ಬೇಕಾದಷ್ಟು ಜನ ಇದ್ದರು. ಆದರೆ ಅವನು ಮಾಡಿದ್ದು ಸರಿ ಅಂತ ಎಲ್ಲ ಲೋಕವೂ ಒಪ್ಪುವುದಿಲ್ಲ. ಅವನ ಕೀರ್ತಿ ಆ ತ್ರಿಭುವನ ವಿದಿತಂ ಕೀರ್ತಿ ಅಲ್ಲ, ತ್ರಿಭುವನ ವಿದಿತವಾದಂತಹ ಕೀರ್ತಿ ಅಲ್ಲ ಒಂದು. ಅಥವಾ ದುರ್ಯೋಧನ ಇದ್ದಾನೆ, ನೀನು ಮಾಡಿದ ಕೆಲಸ ಸರಿಯಾಗಿದೆ, ನೀನು ಪಾಂಡವರನ್ನು ಮೋಸ ಮಾಡಿದ್ದಿ, ಪಾಂಡವರಿಗೆ ನೀನು ತುಂಬ ತೊಂದರೆ ಮಾಡಿದ್ದಿ ಅಂತ ತುಂಬ ಜನ, ನೀನು ತೊಂದರೆ ಮಾಡಿದ್ದೆಲ್ಲವೂ ಸಹ ಅದು ಸರಿ, ನೀನು ಪಾಂಡವರಿಗೆ ಮೋಸ ಮಾಡಿದ್ದು, ಅವರಿಗೆ ತೊಂದರೆ ಮಾಡಿದ್ದು ಇದೆಲ್ಲವೂ ಸಹ ಸರಿಯೇ ಅಂತ ಹೇಳುವವರು ಅವನ ಜೊತೆಗೂ ಒಂದಿಷ್ಟು ಜನ ಇರ್ತಿದ್ರು. ಆ ಥರ ಹೇಳುವವರು ಅವನ ಜೊತೆಗೆ ಇರ್ತಿದ್ರು. ಆದರೆ ಅವನು ಮಾಡಿದ್ದು ಸರಿ ಅಂತ ಎಲ್ಲರೂ ಒಪ್ಪೋದಿಲ್ಲ. ಬರೀ ಅವನ ಜೊತೆಗಿದ್ದವರು ಒಂದಿಷ್ಟು ಜನ ಮಾತ್ರ ಒಪ್ಪುತ್ತಾರೆ. ಅವನು ಮಾಡಿದ್ದು ಸರಿ ಅಂತ ಎಲ್ಲರೂ ಒಪ್ಪುವುದಿಲ್ಲ. ಆದರೆ ಧರ್ಮರಾಜ ಇದ್ದಾನೆ, ಧರ್ಮರಾಜ ಮಾಡಿದ್ದು ಸರಿ, ಧರ್ಮರಾಜ ಸಜ್ಜನ, ಧರ್ಮರಾಜ ಅಂದರೆ ಅವನು ಸಾಕ್ಷಾತ್ ಧರ್ಮಸ್ವರೂಪಿ ಅಂತ ಪ್ರತಿಯೊಬ್ಬನೂ ಒಪ್ಪುಕೊಳ್ತಾನೆ. ಈ ಪ್ರಪಂಚದಲ್ಲಿ ದೇವತೆಗಳು ಸಹ ಒಪ್ಪುಕೊಳ್ತಾರೆ. ಅದಕ್ಕೆ ಆ ಮಹಾಭಾರತದಲ್ಲೇ ಒಂದು ಸಂದರ್ಭ ಇದೆ. ಇವನು ದುರ್ಯೋಧನ ಪಾಂಡವರಿಗೆ ಮೋಸ ಮಾಡಿ ಅವರನ್ನು ವನವಾಸಕ್ಕೆ ಕಳಿಸಿದ್ದ. ಅವರ ವನವಾಸಕ್ಕೆ ಕಳಿಸಿದ ನಂತರವೂ ಇನ್ನೂ ಇವನಿಗೆ ತೃಪ್ತಿ ಆಗಿಲ್ಲ ದುರ್ಯೋಧನನಿಗೆ. ಇವನೇನು ಯೋಚನೆ ಮಾಡಿದ್ದ ಅಂತಂದರೆ, ಅವರೆಲ್ಲ ಒಂದು ಕುಟೀರ ಮಾಡ್ಕೊಂಡಿದ್ದಾರಲ್ವ, ನಾವು ಅಲ್ಲಿಗೆ ಹೋಗೋಣ, ಅಲ್ಲಿಗೆ ಹೋಗಿ ಪುನಃ ಅವರಿಗೆ ತೊಂದರೆ ಮಾಡ್ತಾ ಇರೋಣ ಅಲ್ಲಿಗೆ ಅಂಥೇಳಿ ಅವನು ಯೋಚನೆ ಮಾಡಿದ್ದ. ಎಲ್ಲ ಆಗೋಯ್ತು, ಅವರು ಹೋಗಾಯಿತು, ಅವನಿಗೆ ಸಂಬಂಧ ಇಲ್ಲ, ಇವನ ಪಾಟಿಗೆ ಇವನು ಇರ್ಬೋದಿತ್ತು.
ಆದರೆ ಇವನೇನು ಮಾಡಿದ ಅಂತಂದರೆ ಅಲ್ಲೂ ಅವರು ಸುಖವಾಗಿರಬಾರದು ಅಂತ ಇತ್ತು ಇವನ ಮನಸ್ಸಲ್ಲಿ. ಹಾಗಾಗಿ ಇವನೇನು ಮಾಡಿದ ಅಂತಂದರೆ ಆ ಧೃತರಾಷ್ಟ್ರನ ಹತ್ರಕ್ಕೆ ಹೋಗಿ ಹೇಳಿದ್ದ, ನಾನು ಬೇಟೆಗೋಸ್ಕರ ಕಾಡಿಗೆ ಹೋಗಿ ಅಲ್ಲೊಂದಿಷ್ಟು ದಿವಸ ಇದ್ದು ಬರ್ತೀನಿ ಅಂತ ಹೇಳಿದ. ಸರಿ, ಬೇಟೆಗೋಸ್ಕರ ಅಂತಲೇ ಆಯಿತು, ಹೋಗು ಅಂತ ಹೇಳಿದ ಧೃತರಾಷ್ಟ್ರ. ಇವನು ದೊಡ್ಡ ಪರಿವಾರದ ಜೊತೆಗೆ ಅವನ ಹತ್ರ ಏನೇನು ರಾಜಲಾಂಛನಗಳು ಎಲ್ಲವೂ ಇತ್ತೋ ಆ ಎಲ್ಲ ರಾಜವೈಭವಗಳನ್ನು ತೊಗೊಂಡು ಅವನ ಜೊತೆಗೆ ಹೊರಟ. ಅಲ್ಲಿ ಪರಿವಾರವನ್ನು ತೊಗೊಂಡು, ದೊಡ್ಡ ಪರಿವಾರವನ್ನು, ಅಂದರೆ ಮಾಮೂಲಿಯಾಗಿ ಅಷ್ಟು ದೊಡ್ಡ ಪರಿವಾರ ಜೊತೆಗೆ ಹೋಗ್ತಿರ್ಲಿಲ್ಲ. ಈಗ ಪಾಂಡವರಿಗೆ ತಾನು ತುಂಬ ವೈಭವಮಯವಾದಂತಹ ಜೀವನದಲ್ಲಿದ್ದೀನಿ ಅನ್ನೋದನ್ನು ತೋರಿಸ್ಬೇಕಿತ್ತು. ಹಾಗೆ ತೋರಿಸಿ ಅವರಿಗೊಂದು ಈರ್ಷ್ಯೆ ಉಂಟು ಮಾಡಬೇಕು ಅಂತ ಇತ್ತು ಇವನಿಗೆ. ಅವರಿಗೆ ಈರ್ಷ್ಯೆ ಉಂಟು ಮಾಡೋಕ್ಕಾಗುವುದಿಲ್ಲ ಅನ್ನೋದು ಇವನಿಗೆ ಗೊತ್ತಿಲ್ಲ. ಆದರೆ ನನ್ನ ಒಂದು ವೈಭವವನ್ನು ಅವರಿಗೆ ತೋರಿಸ್ಬೇಕು, ಅವರು ನನ್ನನ್ನು ನೋಡಿಬಿಟ್ಟು ಎಷ್ಟು ವೈಭವದಿಂದ ಇದ್ದಾರಪ್ಪ ಇವನು ಅಂತ ಅವ್ರು ಅಂದ್ಕೊಳ್ಬೇಕು ಅಂತ ಇವನಿಗಿತ್ತು. ಹಾಗೆ ದೊಡ್ಡ ಪರಿವಾರ ಜೊತೆ ಆ ಪಾಂಡವರು ಎಲ್ಲಿರ್ತಿದ್ರೋ ಅಲ್ಲಿ ಹತ್ತಿರದಲ್ಲೇ ಒಂದು ದೊಡ್ಡದೊಂದು ಶಿಬಿರ ಮಾಡಿಕೊಂಡು ಅಲ್ಲಿದ್ದು ಏನು ಬೆಳಗ್ಗೆಯಿಂದ ಸಾಯಂಕಾಲ ತನಕ ಎಲ್ಲ ಕಾರ್ಯಕ್ರಮಗಳು ಅದು ಇದು ಎಲ್ಲ ವೈಭವವಾಗಿ, ದೊಡ್ಡ ದೊಡ್ಡ ಶಬ್ದಗಳು, ದೊಡ್ಡ ದೊಡ್ಡ ವಾದ್ಯಗಳು ಎಲ್ಲ ಬ್ರಹ್ಮಾಂಡವಾಗಿ ಒಂದು ದೊಡ್ಡ ವಾತಾವರಣ ಸೃಷ್ಟಿ ಮಾಡಿದ ಅಲ್ಲಿ. ಹೀಗೆಲ್ಲ ಆಯಿತು. ಈ ಪಾಂಡವರು ಅವ್ರ ಪಾಟಿಗೆ ಅವ್ರು ಇರ್ತಿದ್ರು, ಅವರ ಅದರ ಕಡೆಗೂ ನೋಡ್ತಾನೂ ಇರಲಿಲ್ಲ, ಅವ್ರ ಪಾಟಿಗೆ ಅವ್ರು ಇರ್ತಿದ್ರು. ಒಂದು ಸಲ ಏನಾಯಿತು ಅಂತಂದರೆ ಇದೇ ಸಂದರ್ಭದಲ್ಲಿ ಆ ಹತ್ತಿರದಲ್ಲಿ ಒಂದು ಸರೋವರ ಇತ್ತು. ಆ ಸರೋವರದಲ್ಲಿ ಸ್ನಾನ ಮಾಡಬೇಕು ಅಂತ ಇವನು ಅಲ್ಲಿಗೆ ಹೋಗಿದ್ದ. ದುರ್ಯೋಧನ ಅಲ್ಲಿಗೆ ಹೋಗಬೇಕು ಅಂತಿತ್ತು ಅವನಿಗೆ. ಆದರೆ ಆ ಸರೋವರದಲ್ಲಿ ಇವರು ಯಾರೂ ಸ್ನಾನ ಮಾಡೋ ಹಾಗಿಲ್ಲ. ಆ ಸರೋವರ ಒಬ್ಬ ಗಂಧರ್ವನ ಕೈಯಲ್ಲಿತ್ತು. ಆ ಗಂಧರ್ವನ ಅಧೀನವಾಗಿತ್ತು ಆ ಸರೋವರ. ಹಾಗಾಗಲ್ಲಿ ಆ ಗಂಧರ್ವರುಗಳು ಅವರು ಮಾತ್ರವೇ ಅಲ್ಲಿ ಸ್ನಾನ ಮಾಡ್ಬೋದಿತ್ತು. ಅವನ ಅಪ್ಪಣೆ ಇಲ್ಲದೆ ಯಾರೂ ಸಹ ಅದರೊಳಗೆ ಪ್ರವೇಶ ಮಾಡೋಕ್ಕಾಗ್ತಿರ್ಲಿಲ್ಲ. ಮೊದಲು ಈ ದುರ್ಯೋಧನ ನಾನಲ್ಲಿ ಸ್ನಾನ ಮಾಡ್ತೀನಿ ಅಂತ ಹೋದ. ಆಗ ಅಲ್ಲಿ ಅವನ ಸೈನಿಕರು ನಿಲ್ಲಿಸಿದ್ರು, ನೀನು ಒಳಗೆ ಹೋಗುವಾಗಿಲ್ಲಪ್ಪ, ಇದು ಆ ಚಿತ್ರಸೇನನ ಒಂದು ಸರೋವರ, ಅಲ್ಲಿ ಅವರು ಯಾರನ್ನು ಬಿಡ್ತಾರೋ ಅವರು ಮಾತ್ರವೇ ಹೋಗಬೇಕು, ನೀನು ಹೋಗ್ಲಿಕ್ಕಾಗುವುದಿಲ್ಲ ಅಂತ ತಡೆದರು. ಇವನೇ ಮೊದಲಿಗೆ ಇವನಿಗೆ ದರ್ಪ ಇತ್ತು. ಅವನ ಆ ಮಾತು ಕೇಳಿದ ತಕ್ಷಣ ಇವನಿಗೆ ಕೋಪ ಬಂತು ದುರ್ಯೋಧನನಿಗೆ. ಆ ಗಂಧರ್ವರಿಗೆ ಅಪಾರವಾದಂತಹ ಶಕ್ತಿ ಇರುತ್ತೆ ಮನುಷ್ಯನಿಗಿಂತ, ಅದು ಯಾವುದು ಇವನ ತಲೆಗೆ ಬರಲಿಲ್ಲ. ಆಗ ಇವನೇನು ಮಾಡಿದ ಅಂತಂದರೆ, ಇದು ಯಾರ ರಾಜ್ಯ ಅಂದರೆ ನನ್ನ ರಾಜ್ಯ, ನನ್ನ ರಾಜ್ಯದಲ್ಲಿರುವಂತಹ ಸರೋವರ ನಂದು, ಹಾಗಾಗಿ ನಾನು ಅದನ್ನು ಸ್ನಾನ ಮಾಡಲೇಬೇಕು ಅಂಥೇಳಿ ಅವನು ಒಳಗೆ ಹೋಗ್ಲಿಕ್ಕೆ ಪ್ರಯತ್ನ ಮಾಡಿದ. ಅವರೆಲ್ಲ ತಡೆದರು, ಆಗುವುದಿಲ್ಲ. ಅವರಿಗೂ ಯುದ್ಧ ಶುರುವಾಯಿತು, ದೊಡ್ಡ ಯುದ್ಧವೇ ಆಯಿತು. ಆ ಯುದ್ಧದಲ್ಲಿ ಆ ಚಿತ್ರಸೇನ ಬಂದ, ಇವರನ್ನೆಲ್ಲ ಸರಿಯಾಗಿ ಸೋಲಿಸಿಬಿಟ್ಟಿದ್ದ, ಇವರ ಸೈನ್ಯವನ್ನೆಲ್ಲ, ಈ ದುರ್ಯೋಧನನ ಸೈನ್ಯವೆಲ್ಲ. ಇಡೀ ಸೈನ್ಯವನ್ನು ಸೋಲಿಸಿ ಕೊನೆಗೆ ದುರ್ಯೋಧನನ್ನು ಬಂಧಿಸಿ ತನ್ನ ಜೊತೆಗೆ ಕರ್ಕೊಂಡು ಹೋಗ್ತಾ ಇದ್ದ. ಆಗ ಆ ದುರ್ಯೋಧನನ ಅಂಗರಕ್ಷಕರು ಇರ್ತಾರೆ, ಅವ್ರಿಗೆ ಏನು ಮಾಡಬೇಕು ಅನ್ನೋದೇ ಗೊತ್ತಾಗಿಲ್ಲ. ಈ ಥರ ಆಗಿಬಿಟ್ರೆ ಅದೆಷ್ಟು ಅವಮಾನ ರಾಜ್ಯಕ್ಕೆ. ಆ ಯುವರಾಜ ಅವನನ್ನು ಗಂಧರ್ವರಿಗೆ ಬಂಧಿಸ್ಬಿಟ್ಟು ಕರ್ಕೊಂಡು ಹೋಗ್ಬಿಟ್ಟಿದೆ, ಅವ್ರ ಜೈಲೊಳಗೆ ಹಾಕ್ತಾರೆ ಕರ್ಕೊಂಡು ಹೋಗಿ. ಈ ಥರ ಆಗಿಬಿಟ್ರೆ ತುಂಬ ಅವಮಾನ ಆಗುತ್ತೆ, ಈಗ ಏನು ಮಾಡುವುದು ಅಂತ ಇವನಿಗೆ ಅವನ ಅಂಗರಕ್ಷಕ ತುಂಬ ಯೋಚನೆ ಮಾಡಿದ್ದ. ಈಗ ಏನು ಮಾಡಬೇಕು, ಇದರಿಂದ ಈ ಕಷ್ಟದಿಂದ ಹೇಗೆ ಹೊರಗೆ ಬರುವುದು ಅಂತ ಯೋಚನೆ ಮಾಡಿದಾಗ ಅವನಿಗೆ ಧರ್ಮರಾಜ ಜ್ಞಾಪಕಕ್ಕೆ ಬಂದ. ಈಗ ಈ ಪರಿಸ್ಥಿತಿಯಿಂದ ನಮ್ಮನ್ನು ಕಾಪಾಡುವಂತಹ ಸಾಮರ್ಥ್ಯವುಳ್ಳ ಏಕಮಾತ್ರ ವ್ಯಕ್ತಿ ಅಂತಂದರೆ ಧರ್ಮರಾಜ. ಆ ಧರ್ಮರಾಜ ಇಲ್ಲೇ ಇದ್ದಾನೆ, ನಾನೀಗ ಆ ಧರ್ಮರಾಜನ ಹತ್ರ ಹೋಗಬೇಕು ಅಂಥೇಳಿ ಆ ತಕ್ಷಣ ಅವನು ಓಡಿಕೊಂಡು ಧರ್ಮರಾಜನ ಹತ್ರ ಹೋಗಿ ಹೇಳಿದ್ದ, ಸ್ವಾಮಿ ಈ ರೀತಿಯಾಗಿ ಆಯಿತು, ಹೀಗೆಲ್ಲ ಆಯಿತು. ಆಗ ಧರ್ಮರಾಜ ಏನು ಮಾಡಿದ ಅಂತಂದರೆ ತಕ್ಷಣ ಅರ್ಜುನನಿಗೂ ಭೀಮನಿಗೂ ಹೇಳಿದ್ದ, ನೀವಿಬ್ಬರು ತಕ್ಷಣ ಹೋಗಿ ಅವನ ಜೊತೆಗೆ ಆ ಗಂಧರ್ವರ ಜೊತೆಗೆ ಯುದ್ಧ ಮಾಡಿ ದುರ್ಯೋಧನನ್ನು ಬಿಡಿಸ್ಕೊಂಡು ಕರ್ಕೊಂಡು ಬನ್ನಿ, ಅವನನ್ನು ಬಂಧನದಿಂದ ವಿಮುಕ್ತಗೊಳಿಸಿ ಅಂತ ಹೇಳಿದ್ದ. ಅವರಿಬ್ಬರು ಹೊರಡಲಿಲ್ಲ. ಆ ಹೊರಡಲಿಕ್ಕೆ ಅವರಿಗೆ ಆ ಒಂದು ಪ್ರವೃತ್ತಿನೇ ಬರಲಿಲ್ಲ. ಏನಪ್ಪ ಇನ್ನೂ ಹೊರಟಿಲ್ಲಲ್ವ ಏನು ನೀವು ಅಂತ ಕೇಳಿದಾಗ, ನಾವು ಯಾಕೆ ಅವನನ್ನು ಕಾಪಾಡಬೇಕು, ಈಗ ಅವನಿಂದ ತಾನೇ ನಾವೆಲ್ಲ ಇಷ್ಟೆಲ್ಲ ಕಷ್ಟಗಳನ್ನು ಅನುಭವಿಸ್ತಾ ಇದ್ದೀವಿ, ಅವನಿಗೆ ಸರಿಯಾಗಿ ಆಗಬೇಕಾದ್ದೇ ಆಯಿತು, ಅವನಿಗೆ ಸರಿಯಾಗಿ ಗುಣಪಾಠ ಆಯಿತು ಅವನಿಗೆ, ನಾವು ಅವನನ್ನು ಕಾಪಾಡುವುದಿಲ್ಲ, ನಾವು ಹೋಗುವುದಿಲ್ಲ ಅಂತ ಹೇಳಿದರು. ಆಗ ಧರ್ಮರಾಜನಿಗೆ ತುಂಬ ಕೋಪ ಬಂತು. ನಾವು 5 ಜನ ಇದ್ದೀವಿ, ಆದರೆ ಬೇರೆಯವರ ಜೊತೆಗೆ ಯುದ್ಧ ಮಾಡುವಾಗ ನಾವು 105 ಜನ ಆಗಬೇಕು. ಬರೀ ನಾವು ಇದೆಲ್ಲ ಹೊರಗಿನವರ ಜೊತೆಗೆ ನಾವು ಜಗಳ ಮಾಡ್ತಾ ಇದ್ದೀವಿ, ಹೊರಗಿನವರ ಜೊತೆಗೆ ಈಗ ಅವ್ರಿಗೂ ಗಂಧರ್ವರ ಜೊತೆಗೆ ಯುದ್ಧ ಆಗ್ತಾ ಇದೆ. ಇಂತಹ ಒಂದು ಸಂದರ್ಭದಲ್ಲಿ ನಾವು 105 ಜನರು ಅಂತ ಅನಿಸ್ಕೊಳ್ಬೇಕು, ಹಾಗಾಗಿ ಈಗ ನೀವು ಹೋಗಿ ಅವನನ್ನು ಕಾಪಾಡಲೇಬೇಕು ಅಂತ ಹೇಳಿದ್ದು. ಆದರೂ ಇನ್ನೂ ಸ್ವಲ್ಪ ಅವ್ರಿಗೆ ಇನ್ನೂ ಸಂಕೋಚ ಇತ್ತು, ಇನ್ನೂ ಹೋಗ್ಲಿಕ್ಕೆ ಅಷ್ಟು ಇಷ್ಟ ಆಗಿಲ್ಲ. ಆಗ ಧರ್ಮರಾಜ ಒಂದು ಮಾತು, ಈಗ ನೀವು ಹೋಗ್ತೀರಾ ಅಥವಾ ನಾನು ಹೋಗಲ್ಲ? ನೀವು ಹೋಗಿಲ್ಲ ಅಂದರೆ ನಾನೇ ಹೋಗ್ತೀನಿ, ನಾನು ಹೋಗಿ ಅವನನ್ನು ಕಾಪಾಡ್ಕೊಂಡು ತರ್ತೀನಿ, ಅವನು ನನ್ನ ತಮ್ಮ, ಎಷ್ಟಿದ್ರೂ ಅವನು ನನ್ನ ತಮ್ಮ. ಇವತ್ತಿನ ದಿವಸ ನಾನು ಅವನನ್ನು ಕಾಪಾಡದೆ ನಮ್ಮ ಈ ವನವಾಸ ಎಲ್ಲ ಮುಗಿದ ಮೇಲೆ ಮತ್ತೆ ನಾನು ನಮ್ಮ ದೊಡ್ಡಮ್ಮನ ಹತ್ರ ಹೋಗಿ ಗಾಂಧಾರಿ ಹತ್ರ ಹೋಗಿ ನಾನು ಆಶೀರ್ವಾದ ಕೇಳೋಕ್ಕಾಗುತ್ತಾ ನನಗೆ?
ಈ ನಾನು ಆಶೀರ್ವಾದವನ್ನು ಗಾಂಧಾರಿ ಹತ್ರ ಹೋಗಿ ನಾನು ದೊಡ್ಡಮ್ಮ ನನಗೆ ಆಶೀರ್ವಾದ ಮಾಡು ಅಂತ ಕೇಳಿದಾಗ ಆಗ ನನ್ನ ದೊಡ್ಡಮ್ಮ ನನ್ನನ್ನು ಕೇಳಿದರೆ, ಏನಪ್ಪ ನೀನು ಇವತ್ತು ಆಶೀರ್ವಾದ ಕೇಳಕ್ಕೆ ಬಂದು, ಆದರೆ ಆವತ್ತು ಮಾತ್ರ ನನ್ನ ಮಗನನ್ನು ಗಂಧರ್ವರು ಬಂಧಿಸಿ ಕರ್ಕೊಂಡು ಹೋಗ್ತಿರುವಾಗ ನೀನು ಸುಮ್ಮನೆ ಇದೆಯಲ್ವ, ನೀನು ಪಕ್ಕದಲ್ಲೇ ಇದೆಯಲ್ವ, ನೀನೇನಾದರೂ ಮಾಡ್ಬೋದಿತ್ತಲ್ವಾ ಅಂತ ನನ್ನ ದೊಡ್ಡಮ್ಮ ನನ್ನನ್ನು ಕೇಳಿದರೆ ನಾನೇನು ಉತ್ತರ ಹೇಳಿ? ಹಾಗಾಗಿ ಜಗಳ ಏನು ಬೇಕಾದರೂ ಇಲ್ಲಿ, ಅವನು ನನ್ನ ತಮ್ಮ, ನಾನು ಅವನನ್ನು ರಕ್ಷಣೆ ಮಾಡಲೇಬೇಕು ಅಂತ ಹೇಳಿದ್ದ. ಆಗ ಸರಿ, ಇಲ್ಲ ನೀವು ಹೋಗಬೇಡಿ, ನಾವೇ ಹೋಗ್ತೀವಿ ಅಂತ ಮತ್ತೆ ಇವರಿಬ್ಬರು ಹೋದರು. ಆ ಗಂಧರ್ವನ ಚಿತ್ರಸೇನನ ಜೊತೆಗೆ ಮಾತಾಡಿ ಹೇಳಿದರು, ನಮ್ಮ ಅಣ್ಣ ಹೇಳಿದ್ದಾರೆ, ಧರ್ಮರಾಜ ಹೇಳಿದ್ದಾನೆ, ಇವನು ತುಂಬ ನೀಚ, ಹೌದು, ಆದರೆ ಇವನನ್ನು ಬಿಟ್ಟು ಬಿಡಿ ಅಂತ ನಮ್ಮ ಅಣ್ಣ ಹೇಳಿದ್ದಾರೆ, ಹಾಗಾಗಿ ಬಿಡಿ ಅಂತ ಹೇಳಿದ್ರು. ಆಗ ಚಿತ್ರಸೇನ ಹೇಳಿದ್ದ, ಸರಿ, ನಿಮ್ಮ ಅಣ್ಣ ಹೇಳಿದ್ದಾನೆ ಅಂದರೆ ಖಂಡಿತವಾಗೂ ಬಿಟ್ಟು ಬಿಡ್ತೀನಿ. ಧರ್ಮರಾಜ ಹೇಳಿದ್ದಾನೆ ಅಂತಂದರೆ ಇನ್ನು ಅದಕ್ಕೆ ಅಲ್ಲಿ ಎರಡನೇ ಮಾತೇ ಇಲ್ಲ, ಅದು ಅತ್ಯಂತ ಧರ್ಮಸಮ್ಮತವಾಗಿಯೇ ಇರುತ್ತೆ. ಹಾಗಾಗಿ ನಿಮ್ಮ ಅಣ್ಣ ಹೇಳಿದರೆ ನಾನು ಬಿಟ್ಟು ಬಿಡ್ತೀನಿ, ಇನ್ನು ನಾನು ಮತ್ತೆ ಇವನನ್ನು ಇಟ್ಕೊಳ್ಳೋದಿಲ್ಲ, ಆಯಿತು ಕರ್ಕೊಂಡು ಹೋಗಿ ಅಂತ ಬಿಟ್ಟ. ಬೇರೆ ಯಾರು ಹೇಳಿದರೂ ನಾನು ಕೇಳ್ತಿರ್ಲಿಲ್ಲ. ನಿಮ್ಮ ಅಣ್ಣ ಸ್ವತಃ ಆ ಧರ್ಮಸ್ವರೂಪಿಯಾಗಿರತಕ್ಕಂತಹ ನಿನ್ನ ಅಣ್ಣ ಹೇಳಿದ್ರಿಂದ ನಾನು ಇವನನ್ನು ಬಿಡ್ತೀನಿ, ಕರ್ಕೊಂಡು ಹೋಗಿ ಅಂತ ಮತ್ತೆ ಅವನನ್ನು ಬಿಟ್ಟ. ಅಂದರೆ ಏನು, ಇದೆಲ್ಲ ಯಾಕೆ ಹೇಳಕ್ಕೆ ಬಂದೆ ಅಂತಂದರೆ, ಆ ಕೀರ್ತಿ ಅಂತಂದರೆ ಹೀಗಿರಬೇಕು. ಧರ್ಮರಾಜ ಹೇಳಿದ್ದಾನೆ ಅಂತಂದರೆ ಅದಕ್ಕೆ ಗಂಧರ್ವರು ಸಹ ಧರ್ಮರಾಜ ಹೇಳಿದ್ದಾನೆ ಅಂದರೆ ಅದನ್ನು ನಾವು ಒಪ್ಪಿಕೊಳ್ತೀವಿ, ಆಯಿತು ಅಂತ ಒಪ್ಪಿಕೊಂಡಿದ್ದಾರೆ. ಅವರೂ ಸಹ ಅದನ್ನು ಒಪ್ಪಿಕೊಂಡಿದ್ದಾರೆ ಅಂತಂದರೆ ಅದು ತ್ರಿಭುವನ ವಿದಿತಂ ಯಶಃ ಅಂತಂದರೆ ಅದಕ್ಕೆ ಅರ್ಥ ಅದು. ಅಂದ್ರೇನು, ಇಂತಹ ಒಂದು ಕೀರ್ತಿಯನ್ನು, ಅತ್ಯಂತ ಸ್ವಚ್ಛವಾದಂತಹ ನಿರ್ಮಲವಾದಂತಹ ಒಂದು ಕೀರ್ತಿಯನ್ನು, ಒಳ್ಳೆಯ ಕೆಲಸಗಳನ್ನು ನನ್ನ ಕೈಯಲ್ಲಿ ಮಾಡಿಸಿ ನನಗೆ ಕೊಡು ಅಂತ ಆ ಅಮ್ಮನವರ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಆ ನಂತರ ಇದು ಅರ್ಜುನ ಮತ್ತು ಭೀಮ ಅವರಿಬ್ಬರು ಅವನನ್ನು ಧರ್ಮರಾಜನ ಹತ್ರ ಕರ್ಕೊಂಡು ಹೋಗಿದ್ರು. ಆಗ ಭೀಮ ಹೇಳಿದ್ದ, ಏನೋ ನಿನಗಾಗಬೇಕಾದ್ದೇ ಆಯಿತು, ನೀನು ನಮಗೆ ಎಷ್ಟೆಲ್ಲ ತೊಂದರೆ ಮಾಡಿದ್ಯಲ್ವಾ, ನೋಡಿ ನಿನಗೆ ಹೆಂಗಾಯಿತು ಅಂತ ಒಂದಿಷ್ಟೆಲ್ಲ ಹೀಗೆ ಮಾತಾಡೋಕ್ಕೆ ಶುರು ಮಾಡಿದ. ಆಗ ಧರ್ಮರಾಜ ಹೇಳಿದ, ಹಾಗೆಲ್ಲ ಮಾತಾಡಬೇಡಪ್ಪ, ಅವನನ್ನು ಬಿಡಿಸ್ಬಿಟ್ಟು ಮತ್ತು ರಾಜ್ಯಕ್ಕೆ ಕಳಿಸಿ ವಾಪಸ್ಸು, ಅವನನ್ನು ಇಲ್ಲಿಂದ ರಾಜ್ಯಕ್ಕೆ ಕಳಿಸ್ಬಿಡಿ. ಆಮೇಲೆ ಅವನಿಗೊಂದಿಷ್ಟು ಹಿತವಚನಗಳನ್ನು ಹೇಳಿದ್ದ ದುರ್ಯೋಧನನಿಗೆ ಧರ್ಮರಾಜ. ನೋಡಪ್ಪ, ಯಾವತ್ತೂ ನಾನೇ ತುಂಬ ಬಲಶಾಲಿ, ನನ್ನನ್ನು ಬಿಟ್ಟರೆ ಬೇರೆ ಯಾರೂ ಇಲ್ಲ ಅಂತ ತಿಳ್ಕೊಳ್ಬಾರ್ದು. ನಮಗಿಂತ ದೊಡ್ಡವರಿದ್ದೇ ಇರ್ತಾರೆ, ನಮಗಿಂತ ಬಲಶಾಲಿಗಳು ಬೇರೆಯವರಿದ್ದೇ ಇರ್ತಾರೆ. ಹಾಗಾಗಿ ಯಾರ ಜೊತೆಗೆ ಹೇಗೆ ವರ್ತಿಸಬೇಕೋ ಆ ರೀತಿಯಾಗಿ ವರ್ತನೆ ಮಾಡು ನೀನು. ಹಾಗಾಗಿ ನಿನಗಿಂತ ದೊಡ್ಡವರಿದ್ದಾರೆ ಅನ್ನೋದನ್ನು ತಿಳ್ಕೊಂಡು ನೀನು ವರ್ತನೆ ಮಾಡಬೇಕು ಅಂತ ಒಂದಿಷ್ಟು ಒಳ್ಳೆಯ ಮಾತುಗಳನ್ನು ಹೇಳಿ ಕಳಿಸಿದ್ದ. ಹಾಗಾಗಿ ಇಂತಹ ಒಂದು ವಿಶಿಷ್ಟವಾದಂತಹ ಕೀರ್ತಿ ಏನಿದೆಯೋ ಇದನ್ನು ತ್ರಿಭುವನ ವಿದಿತಂ ಯಶಃ ಅಂತ ಹೇಳ್ತಾರೆ. ಹಾಗಾಗಿ ಇಂತಹ ಒಂದು ಅಂದರೆ ಏನು, ಇಂತಹ ಕೀರ್ತಿ ನಮಗೆ ಹೇಗೆ ಬರುತ್ತೆ, ಯಾವಾಗ ಬರುತ್ತೆ ಅಂತಂದರೆ ಸುಮ್ಮನೆ ಬೇಕು ಅಂತಂದರೆ ಬರುವುದಿಲ್ಲ. ನಮ್ಮ ಕರ್ತವ್ಯ ಅಂತ ಏನಿದೆಯೋ ಅದನ್ನು ನಾವು ಚೆನ್ನಾಗಿ ಅನುಷ್ಠಾನ ಮಾಡಿದಾಗ ಇಂತಹ ಒಂದು ಕೀರ್ತಿ ನಮ್ಮನ್ನು ಹುಡ್ಕೊಂಡೇ ಬರುತ್ತೆ, ನಾವು ಅದನ್ನು ಹುಡ್ಕೊಂಡು ಹೋಗಬೇಕಾಗಿಲ್ಲ. ಆ ಮೊದಲನೇದಾಗಿ ಏನು ಪ್ರಾರ್ಥನೆ ಮಾಡಿದ್ರು, ಕರ್ಮಸ್ವಾತ್ಮೋಜಿತೇಷು ಸ್ಥಿರತರ ಧಿಷಣಾಂ ಅಂತ, ನಮ್ಮ ಕರ್ತವ್ಯವನ್ನು ನಾವು ನಿಷ್ಠೆಯಿಂದ ಅನುಷ್ಠಾನ ಮಾಡಿದರೆ ಇಂತಹ ಒಂದು ಕೀರ್ತಿ ನಮ್ಮನ್ನು ಹುಡ್ಕೊಂಡು ಬರುತ್ತೆ. ನಾವೆಲ್ಲಿರ್ತೀವೋ ಅಲ್ಲಿಗೆ ಬಂದುಬಿಡುತ್ತೆ, ನಮ್ಮ ಹತ್ರನೇ ಬರುತ್ತೆ ಕೀರ್ತಿ. ಹಾಗಾಗಿ ಈ ಕೀರ್ತಿ ಅನ್ನೋದು ನಮ್ಮನ್ನು ಹುಡ್ಕೊಂಡು ಬರಬೇಕು, ನಾವು ಅದನ್ನು ಹುಡ್ಕೊಂಡು ಹೋಗಬಾರ್ದು. ಅದು ನಮ್ಮನ್ನು ಹುಡ್ಕೊಂಡು ಬರಬೇಕು ಅಂತಂದರೆ ನಾವು ನಮ್ಮ ಕರ್ತವ್ಯವನ್ನು, ಒಳ್ಳೆಯ ಕೆಲಸಗಳನ್ನು ನಿಷ್ಠೆಯಿಂದ ಮಾಡಬೇಕು. ಹಾಗಾಗಿ ಇಂತಹ ಒಂದು ಕೀರ್ತಿಯನ್ನು ನನಗೆ ಕೊಡು ಅಂತ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಹಾಗೆ ಅಲ್ಲಿ ಮುಂದೆ ದೀರ್ಘಂಚಾಯುರ್ಯಶ್ಚ ತ್ರಿಭುವನ ವಿದಿತಂ, ಆಮೇಲೆ ಪಾಪಮಾರ್ಗಾದ್ವಿರಕ್ತಿಂ, ನಾನೇನಾದರೂ ಒಂದು ಪಾಪ ಕಾರ್ಯವನ್ನು ಮಾಡಬೇಕಾದ ಪರಿಸ್ಥಿತಿ ಬಂದಾಗ ಅದನ್ನು ಮಾಡದೇ ಇರುವ ಹಾಗೆ ಆಗಲಿ. ಪಾಪಮಾರ್ಗದ ಮೇಲೆ ನನಗೊಂದು ವಿರಕ್ತಿ ಬರಲಿ, ಇದನ್ನು ಮಾಡಬಾರದು. ಏನಾದರೂ ಒಂದು ಪಾಪದ ಕೆಲಸವನ್ನು ಮಾಡಬೇಕಾದ ಪರಿಸ್ಥಿತಿ ಬಂದಾಗ ಇದನ್ನು ನಾನು ಮಾಡಬಾರದು, ಇದು ತುಂಬ ಪಾಪದ ಕಾರ್ಯ, ಇದನ್ನು ನಾನು ಮಾಡಬಾರದು ಅನ್ನುವಂತಹ ಒಂದು ನಾಚಿಕೆಯನ್ನು ನನಗೆ ಕೊಡು. ಇಂತಹ ಒಂದು ನಾಚಿಕೆ ಬೇಕು ಮನುಷ್ಯನಿಗೆ. ಈ ನಾಚಿಕೆ ಅಂತ ಹೇಳ್ತಾರೆ, ಈ ಒಂದು ವಸ್ತು, ಈ ಒಂದು ಪದಾರ್ಥ ಮನುಷ್ಯನಿಗೆ ತುಂಬ ಅವಶ್ಯಕ. ನಾಚಿಕೆ ಅಂತಂದರೆ ಏನು, ಸುಮ್ಮನೆ 4 ಜನರನ್ನು ನೋಡಿದರೆ ಮುಖ ಮುಚ್ಕೊಂಡು ಆಚೆಗೆ ಹೋಗೋದಲ್ಲ, ಅದಲ್ಲ ನಾಚಿಕೆ ಅಂತಂದರೆ. ಯಾರನ್ನ ಅವ್ರು ನನಗೆ ನೋಡೋಕ್ಕಾಗೋದಿಲ್ಲ ರೀ ಅಂತೇಳಿ ಮುಖ ಹೀಗೆ ಮುಚ್ಕೊಂಡು ಆಚೆಗೆ ಹೋಗೋದು, ಅದು ನಾಚಿಕೆ ಅಲ್ಲ. ಆ ಥರದ ನಾಚಿಕೆಯಿಂದ ಉಪಯೋಗ ಇಲ್ಲ. ನಾಚಿಕೆ ಅಂತಂದರೆ ವಾಸ್ತವವಾಗಿ ಏನು ಅಂತ ಕೇಳಿದರೆ, ಏನಾದರೂ ಒಂದು ಪಾಪ ಕಾರ್ಯವನ್ನು ಮಾಡಬೇಕಾದ ಪರಿಸ್ಥಿತಿ ಬಂದಾಗ, ಅಥವಾ ಬೇರೆ ಯಾರಾದರೂ ನೀನು ಈ ಪಾಪವನ್ನು ಮಾಡು ಅಂತ ನಮಗೊಂದು ಪ್ರೇರಣೆಯನ್ನು ಕೊಟ್ಟಾಗ ಅದನ್ನು ಮಾಡದೇ ಇರುವುದು. ಇದನ್ನು ನಾನು ಮಾಡಬಾರದು ಅನ್ನುವಂತಹ ಒಂದು ಮನಸ್ಸಿನಲ್ಲಿರುವ ಭಾವನೆಗೆ ನಾಚಿಕೆ ಅಂತ ಹೇಳ್ತಾರೆ. ಅದು ಮನುಷ್ಯನಿಗೆ ವಾಸ್ತವವಾಗಿ ಇರಬೇಕಾದಂಥದ್ದು.
ಕೆಲವೊಂದು ಸಲ ಮನುಷ್ಯರಿಗೆ ಏನೋ ಒಂದು ತಪ್ಪಾದ ಕೆಲಸವನ್ನು ಮಾಡುವ ಸಂದರ್ಭ ಅದು ತಾನಾಗಿ ಬರದೇ ಇದ್ದರೂ ಬೇರೆ ಯಾರೋ ನಮಗೆ ಪ್ರೇರಣೆ ಕೊಡ್ತಾರೆ, ನೀನು ಇದನ್ನು ಮಾಡು ಅಂತ ಹೇಳ್ತಾರೆ. ಆ ಕೆಲವರು ಹೇಳ್ತಾರೆ, ನಾನು ಇದನ್ನು ಮಾಡೋದಿಲ್ಲ ಬೈ, ತಪ್ಪಾದ ಕಾರ್ಯ, ಇದನ್ನು ನಾನು ಹೇಗೆ ಮಾಡಲಿ, ನಾನು ಮಾಡಲ್ಲ ಅಂತ ಕೆಲವರು ಹೇಳ್ತಾರೆ. ಆಗ ಅವನಿಗೆ ಸ್ವಲ್ಪ ಆಸೆ ತೋರಿಸ್ತಾರೆ, ನೀನು ಇದನ್ನು ಮಾಡಿದರೆ ನಿನಗಿದನ್ನು ಕೊಡ್ತೀನಪ್ಪ, ಇದನ್ನು ತಗೋ, ನಿನಗೊಂದು 10 ಕೋಟಿ ರೂಪಾಯಿ ಕೊಡ್ತೀನಿ, ಅಥವಾ ನಿನಗೊಂದು 10 kg ಬಂಗಾರ ಕೊಡ್ತೀನಿ, ಅಥವಾ ಏರ್ಪೋರ್ಟ್ ಪಕ್ಕದಲ್ಲಿ ಒಂದು 10 ಎಕರೆ ಜಾಗ ಕೊಡಿಸ್ತೀನಿ, ನೀನು ಇದನ್ನು ಮಾಡು ಕೆಲಸ, ನಂದಿದೆ ಬರ್ಕೊಟ್ಬಿಡ್ತೀನಿ ಒಂದು ಏರ್ಪೋರ್ಟ್ ಪಕ್ಕದಲ್ಲಿ ಅಂತ ಹೇಳಿಬಿಡ್ತಾರೆ. ಸಾಮಾನ್ಯವಾಗಿ ಇಷ್ಟು ಹೇಳಿಬಿಟ್ರೆ ಸಾಕು, ಯಾರಾದರೂ ಏನಾದರೂ ಒಂದು ಕೆಲಸ ಮಾಡಲಿಕ್ಕೆ ಒಂದು ತಪ್ಪಾದ ಕೆಲಸವನ್ನು ಸಹ ಮಾಡಲಿಕ್ಕೆ ತಯಾರಾಗಿಬಿಡ್ತಾರೆ. ಯಾಕಂದರೆ ಅಲ್ಲೆಲ್ಲೋ ಅಷ್ಟು 10 ಎಕರೆ ಜಾಗ ಸಿಗುತ್ತೆ ಅಂತ ಹೇಳ್ತಿದ್ದಾರೆ, ಅಷ್ಟೆಲ್ಲ ನಾನು ಯಾವಾಗ ಸಂಪಾದನೆ ಮಾಡೋದು, ಬರೀ ಕೊಡೋ ಸಂಬಳದಲ್ಲಿ ನಾನು ಎಷ್ಟು ವರ್ಷ ಸಂಪಾದನೆ ಮಾಡಿದರೆ ನಾನು ಅದನ್ನು ಮಾಡೋಕ್ಕಾಗುತ್ತೆ, ನನ್ನ ಜೀವನ ಇಡೀ ಸಂಪಾದನೆ ಮಾಡಿದರೂ ಅದನ್ನು ನಾನು ಪಡ್ಕೊಳ್ಳೋದಕ್ಕಾಗೋದಿಲ್ಲ, ಈಗ ಅವ್ರು ಕೊಡ್ತೀನಿ ಅಂತ ಹೇಳ್ತಾರೆ, ಹಾಗಾಗಿ ಮಾಡಿಬಿಟ್ರೆ ಒಳ್ಳೆಯದು ಅಂತ ಮಾಡಿಬಿಡ್ತೀನಿ ಅಂತ ಮಾಡ್ತಾನೆ. ತುಂಬ ಜನ ಹಾಗೆ ಮಾಡಿಬಿಡ್ತಾರೆ. ಆದರೆ ಇನ್ನೂ ಕೆಲವರು ಇರ್ತಾರೆ, ನೀನು ಏನು ಬೇಕಾದರೂ ಅವ್ರಿಗೆ ಕೊಡ್ತೀನಿ ಅಂತ ಹೇಳು, ಸಾಕ್ಷಾತ್ ಇಂದ್ರಲೋಕದಿಂದ ಏನಾದರೂ ತಂದು ಕೊಡ್ತೀನಿ ಅಂತ ಹೇಳು, ಅದಕ್ಕೂ ಅವರು ಬಗ್ಗುವುದಿಲ್ಲ. ಇದೇನು ಬೇಕಾಗಿಲ್ಲ, ಏನೇ ಕೊಟ್ಟರೂ ನಾನು ಈ ತಪ್ಪಾದ ಕೆಲಸವನ್ನು ಮಾಡುವುದಿಲ್ಲ. ಇದನ್ನು ನಾನು ಈಗ ಈ ತಪ್ಪಾದ ಕಾರ್ಯವನ್ನು ಮಾಡಿದರೆ ಈಗ ನನಗೇನೋ ಒಂದಿಷ್ಟು ಲಾಭ ಆಗ್ಬೋದು, ಆದರೆ ಮುಂದೆ ಇದರ ಪರಿಣಾಮ ಏನಾಗುತ್ತೆ, ಮುಂದೆ ನಾನು ನರಕಕ್ಕೆ ಹೋಗಬೇಕಾಗುತ್ತೆ, ನಾನು ದುಃಖವನ್ನು ಅನುಭವಿಸಬೇಕಾಗುತ್ತೆ, ನನ್ನ ಹೆಸರು ಕೆಟ್ಟು ಹೋಗುತ್ತೆ, ಹಾಗಾಗಿ ಇಂತಹ ಕಾರ್ಯವನ್ನು ನಾನು ಮಾಡುವುದಿಲ್ಲ ಅಂತ ಹೇಳುವವರು ತುಂಬ ಅಪರೂಪವಾಗಿರ್ತಾರೆ. ಅಲ್ಲೆಲ್ಲ ನಾವು ನೋಡ್ತಾ ಇರ್ತೀವಿ, ಲೋಕದಲ್ಲಿ ಅಂಥವ್ರನ್ನು ನೋಡ್ತಾ ಇರ್ತೀವಿ, ತುಂಬ ಕಡಿಮೆ ಇರ್ತಾರೆ. ಹಾಗಾಗಿ ಅಂದರೆ ಏನು, ಆ ಪಾಪ ಮಾರ್ಗಾದ್ ವಿರಕ್ತಿ, ಇದು ಪಾಪದ ಕಾರ್ಯ, ಆ ಪಾಪ ಭೀತಿ ಅನ್ನೋದು ಮನುಷ್ಯನಿಗೆ ಅತ್ಯಂತ ಅವಶ್ಯಕ. ಆ ಪಾಪ ಭೀತಿ ಅಂದ್ರೇನು, ಪಾಪವನ್ನು ನೋಡಿ ನಾವು ಹೆದರಬೇಕು. ಅಯ್ಯೋ ಅಂದರೆ ಹೆದರಬೇಕಂದ್ರೆ ಏನು, ಅಯ್ಯೋ ಇವತ್ತಿನ ದಿವಸ ನಾನು ಈ ಪಾಪ ಮಾಡಿದರೆ ಮುಂದೆ ನನಗೆ ದುಃಖ ಬರುತ್ತೆ, ಹಾಗಾಗಿ ನಾನು ಇದನ್ನು ಮಾಡುವುದಿಲ್ಲ. ಈಗ ಒಂದಿಷ್ಟು ತಾತ್ಕಾಲಿಕ ದುಃಖ ಇದ್ದರೆ ಇದ್ಕೊಂಡು ಹೋಗಲಿ, ಆದರೆ ಈ ಪಾಪ ಮಾಡಿದರೆ ದೊಡ್ಡ ದುಃಖ ಬರುತ್ತೆ ನನಗಿನ್ನು. ಆದರೆ ಈಗ ನಾನು ಒಂದಿಷ್ಟು ದುಃಖ ಇದೆ, ಕಷ್ಟದಲ್ಲಿದ್ದೀನಿ, ಇರಲಿ, ಇದೇ ಪರವಾಗಿಲ್ಲ, ಈ ಒಂದಿಷ್ಟು ದಿವಸ ಆಯಿತು ಅಂತಂದರೆ ಈ ಕಷ್ಟ ತಾನಾಗೇ ಹೋಗುತ್ತೆ, ಏನೋ ಒಂದು ಮಾರ್ಗ ಸಿಗುತ್ತೆ, ಭಗವಂತ ಯಾವುದೋ ಒಂದು ರೂಪದಲ್ಲಿ ಅನುಗ್ರಹ ಮಾಡ್ತಾನೆ, ಒಳ್ಳೆಯ ಮಾರ್ಗ ನನಗೆ ತೋರಿಸ್ತಾನೆ, ಏನೋ ಒಂದು ಈ ಕಷ್ಟಕ್ಕೆ ಪರಿಹಾರ ಭಗವಂತ ನಮಗೆ ಮಾಡ್ತಾನೆ. ಹಾಗಾಗಿ ಅಂತಹ ಒಂದು ಭಾವನೆಯಿಂದ ಯಾರಿರ್ತಾರೋ ಇದಕ್ಕೆ ಪಾಪಭೀತಿ ಎಂಬುದಾಗಿ ಹೇಳ್ತಾರೆ. ಹಾಗಾಗಿ ಪಾಪ ಮಾರ್ಗಾದ್ ವಿರಕ್ತಿಂ, ಈ ಪಾಪ ಮಾರ್ಗದಿಂದ ನನಗೆ ವಿರಕ್ತಿ, ಅದನ್ನು ನೋಡಿದರೆ ನನಗೆ ಅದು ಮಾಡಬಾರದು ಅಂತ ಅನಿಸ್ಬೇಕು, ಇಂತಹ ಒಂದು ಪಾಪ ಮಾರ್ಗಾದ್ ವಿರಕ್ತಿಯನ್ನು ನನಗೆ ಕೊಡು ಅಂತ ಅಮ್ಮನವರ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಹಾಗೆ ಸತ್ಸಂಗ, ಒಳ್ಳೆಯ ಜನರ ಸಹವಾಸವನ್ನು ನನಗೆ ಕೊಡು, ಇದು ಅತ್ಯಂತ ಅವಶ್ಯಕ. ಮನುಷ್ಯನಿಗೆ ಈ ಸತ್ಸಂಗ ಅನ್ನೋದು ತುಂಬ ಅವಶ್ಯಕ. ಮನುಷ್ಯ ಯಾರ ಜೊತೆಗೆ ಇರ್ತಾನೋ ಆ ರೀತಿಯಾಗಿ ಇವನು ಬದಲಾಗಿಬಿಡ್ತಾನೆ. ಎಂಥ ಸ್ವಭಾವದವರ ಜೊತೆಗೆ ಇರ್ತಾನೋ ಇವನು ಅಂತಹ ಸ್ವಭಾವವನ್ನು ಪಡಿತಾನೆ. ಒಳ್ಳೆಯವರ ಜೊತೆಗಿದ್ದರೆ ಒಳ್ಳೆಯವನಾಗ್ತಾನೆ, ಕೆಟ್ಟವರ ಜೊತೆಗಿದ್ದರೆ ಕೆಟ್ಟವನಾಗ್ತಾನೆ. ಹಾಗಾಗಿ ನನಗೆ ಯಾವಾಗಲೂ ಒಳ್ಳೆಯವರ ಸಂಪರ್ಕದಲ್ಲಿರುವ ಹಾಗೆ ನನಗೆ ಅನುಗ್ರಹವನ್ನು ಮಾಡು, ಸತ್ಸಂಗವನ್ನು ನನಗೆ ಕೊಡು ಅಂತ ಕೇಳ್ತಾ ಇದ್ದಾರೆ. ಹೀಗೆ ಸತ್ಸಂಗಂ ಸತ್ಕಥಾಯ ಶ್ರವಣಮಪಿ ಸದಾ, ಇನ್ನು ಒಳ್ಳೆಯ ವಿಷಯಗಳು ಅವುಗಳನ್ನು ಕೇಳುವಂತಹ ಒಂದು ಸಂದರ್ಭವನ್ನು ನನಗೆ ಕೊಡು, ಒಳ್ಳೆಯ ವಿಷಯಗಳನ್ನು ಒಳ್ಳೆಯ ಚಿಂತನೆಗಳನ್ನು ಮಾಡುವಂತಹ ಒಂದು ಅವಕಾಶವನ್ನು ನನಗೆ ಕೊಡು ಎಂಬುದಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಸತ್ಸಂಗಂ ಸತ್ಕಥಾಯಾ ಶ್ರವಣಂ, ಸತ್ಕಥಾಶ್ರವಣ ಅಂತಂದರೆ ಏನು, ಯಾವ ಕಥೆಗಳನ್ನು ಯಾವ ವಿಷಯಗಳನ್ನು ನಾನು ಮನನ ಮಾಡಿದರೆ ಅದರಿಂದ ನನಗೆ ಎಲ್ಲ ವಿಧದಲ್ಲೂ ಒಳ್ಳೆಯದಾಗುತ್ತೋ ಅಂತಹ ಒಂದು ವಿಷಯಗಳನ್ನು ಮನನ ಮಾಡುವಂತೆ, ಅಂತಹ ಒಂದು ವಿಷಯಗಳನ್ನು ಕೇಳುವಂತೆ ಆಗಲಿ, ಅಂತಹ ಒಂದು ಅವಕಾಶವನ್ನು ನನಗೆ ಅನುಗ್ರಹ ಮಾಡು ಅಂತ ಅಮ್ಮನವರ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡ್ತಾ ಇದೆ. ಅಂದರೆ ಏನು, ಸುಮ್ಮನೆ ವ್ಯರ್ಥವಾಗಿ ಏನೂ ಉಪಯೋಗವೇ ಇಲ್ಲದೆ ಇರುವಂತಹ ಮಾತುಗಳನ್ನು ಆಡುವುದು, ಇವನಿಗೂ ಅದಕ್ಕೂ ಸಂಬಂಧವೇ ಇಲ್ಲ, ಎಲ್ಲೋ ಏನೋ ನಡೀತಾ ಇದೆ, ಇವನದಕ್ಕೂ ಸಂಬಂಧವೂ ಇಲ್ಲ, ಏನೂ ಇಲ್ಲ, ಇವನು ಅಲ್ಲಿ ಏನು ನಡಿಬೇಕು ಅನ್ನೋದ್ರ ಬಗ್ಗೆ ಮಾತಾಡ್ತಿರ್ತಾನೆ ಇಲ್ಲಿ ಕೂತ್ಕೊಂಡು, ಇವನ ಮಾತು ಅವ್ರು ಯಾರು ಕೇಳುವುದೂ ಇಲ್ಲ, ಇಲ್ಲಿ ಇವನು ಹೇಳ್ದಂಗೆ ಅಲ್ಲೇನು ನಡೆಯುವುದೂ ಇಲ್ಲ, ಅದನ್ನು ಸರಿ ಮಾಡೋಕ್ಕೆ ಇವನ ಕೈಲಿ ಆಗುವುದೂ ಇಲ್ಲ. ಆದರೆ ಇವನು ಮಾಡಬೇಕಾದ ಕೆಲಸಗಳನ್ನೆಲ್ಲ ಬಿಟ್ಟು ಅದರ ಬಗ್ಗೆ ಮಾತಾಡ್ತಾ ಇರ್ತಾನೆ, ಸುಮ್ಮನೆ ಅದರಲ್ಲಿ ಕಾಲಹರಣ ಮಾಡ್ತಾ ಇರ್ತಾನೆ. ವ್ಯರ್ಥವಾದ ಮಾತುಗಳನ್ನು ಆಡಬಾರದು, ವ್ಯರ್ಥವಾದ ಯೋಚನೆಗಳನ್ನು ಮಾಡಬಾರದು, ನನಗೆ ಉಪಯೋಗ ಆಗುವಂತಹ ಕೆಲಸಗಳನ್ನು ಯೋಚನೆಗಳನ್ನು ಮಾಡುವಂತೆ ಆಗಲಿ ಅಂತ ಹೀಗೆ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಈ ರೀತಿಯಾಗಿ ಇಷ್ಟು ಪ್ರಾರ್ಥನೆಗಳನ್ನು ಅವರ ಎಷ್ಟೋ ಶ್ಲೋಕಗಳು ಬರೆದಿದ್ದಾರೆ. ಅದರೊಳಗೆ ಒಂದು ಶ್ಲೋಕದಲ್ಲಿ ಇಷ್ಟೊಂದು ವಿಶೇಷವಾದಂತಹ ಒಂದು ಪ್ರಾರ್ಥನೆಗಳನ್ನು ಅವರು ಮಾಡ್ತಾ ಇದ್ದಾರೆ. ಹಾಗಾಗಿ ಆ ಅಮ್ಮನವರ ಸನ್ನಿಧಿಯಲ್ಲಿ ನಾವು ಕೇಳಬೇಕಾದ್ದೇನು, ಭಗವತ್ ಸನ್ನಿಧಿಯಲ್ಲಿ ನಾವೇನು ಕೇಳಬೇಕು, ಬೇರೆ ಏನು ಇಷ್ಟನ್ನು ಕೇಳಿದರೆ ಸಾಕು. ಇಷ್ಟನ್ನು ಕೇಳಿದರೆ ಇನ್ನು ನಾವು ಕೇಳಬೇಕಾದ್ದೇನೂ ಇಲ್ಲ.
ನಮಗೆಲ್ಲವುದೂ ಭಗವಂತ ಕೊಟ್ಟೇ ಕೊಡ್ತಾನೆ. ಎಲ್ಲವುದನ್ನು ನಾವು ಕೇಳಿದ ಹಾಗಾಯಿತು. ಇಷ್ಟು ವಿಷಯಗಳನ್ನು ನಾವು ದೇವರ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡಿದರೆ ಇನ್ನು ಕೇಳಬೇಕಾದ್ದು ಏನೂ ಇಲ್ಲ. ಎಲ್ಲವುದನ್ನು ಆ ಭಗವಂತ ನಮಗೆ ಕೊಟ್ಟೇ ಕೊಡ್ತಾನೆ. ಈ ರೀತಿಯಾಗಿ ನಾವು ನಡ್ಕೊಂಡ್ರೆ ಎಲ್ಲ ಶ್ರೇಯಸ್ಸುಗಳು ನಮ್ಮನ್ನು ಹುಡ್ಕೊಂಡು ನಮ್ಮ ಹತ್ರಕ್ಕೆ ಬರುತ್ತೆ. ಹಾಗಾಗಿ ಈ ರೀತಿಯಾದಂತಹ ಒಂದು ಪ್ರಾರ್ಥನೆಯನ್ನು ಆ ಭಗವಂತನ ಸನ್ನಿಧಿಯಲ್ಲಿ ಮಾಡಬೇಕು ಎಂಬುದಾಗಿ ನಮ್ಮ ಪರಾಪರ ಗುರುಗಳು ಜಗದ್ಗುರು ಶ್ರೀ ಸಚ್ಚಿದಾನಂದ ಶಿವಾಭಿನವ ನರಸಿಂಹ ಭಾರತಿ ಮಹಾಸ್ವಾಮಿಗಳವರು ಈ ಒಂದು ಶ್ಲೋಕವನ್ನು ರಚನೆ ಮಾಡಿ ಅದರಲ್ಲಿ ಇಷ್ಟೊಂದು ವಿಶೇಷವಾದಂತಹ ಅರ್ಥವನ್ನು ನಮಗೆ ತೋರಿಸಿಕೊಟ್ಟಿದ್ದಾರೆ. ಹಾಗಾಗಿ ಮನುಷ್ಯನಿಗೆ ಒಳ್ಳೆಯದಾಗಬೇಕು ಮತ್ತು ತನ್ನ ಜೀವನದಲ್ಲಿ ವಿಶೇಷವಂತಹ ಶ್ರೇಯಸ್ಸನ್ನು ಪಡೆಯಬೇಕು ಅಂತಂದರೆ ಅದಕ್ಕೆ ಭಗವಂತನ ಅನುಗ್ರಹ ಅತ್ಯಂತ ಅವಶ್ಯಕ ಮತ್ತು ಭಗವಂತನ ಸನ್ನಿಧಿಯಲ್ಲಿ ನಾವು ಮಾಡಬೇಕಂತಹ ಪ್ರಾರ್ಥನೆ ಇದು. ಹೀಗೆ ಈ ರೀತಿಯಾಗಿ ಯಾರು ಪ್ರಾರ್ಥನೆ ಮಾಡ್ತಾರೋ ಅವರಿಗೆ ಎಲ್ಲ ವಿಧದಲ್ಲೂ ಒಳ್ಳೆಯದಾಗುತ್ತೆ ಅನ್ನುವಂತಹ ವಿಷಯವನ್ನು ಈ ಸಂದರ್ಭದಲ್ಲಿ ನಿಮಗೆಲ್ಲರಿಗೂ ಸಹ ಹೇಳಬಯಸ್ತಾ ಇದ್ದೇವೆ. ಇವತ್ತಿನ ದಿವಸ ನಮ್ಮ ಈ ದೇಶದಲ್ಲಿ ನಮ್ಮ ಈ ಸನಾತನ ಧರ್ಮವು ಇದೆ ಅಂತಂದರೆ ಅದಕ್ಕೆ ಕಾರಣ ಜಗದ್ಗುರು ಶ್ರೀಮದ್ ಆದಿಶಂಕರ ಭಗವತ್ಪಾದಾಚಾರ್ಯರು. ನಮ್ಮ ಈ ಸನಾತನ ಹಿಂದೂ ಧರ್ಮವನ್ನು ಇವತ್ತಿನ ದಿವಸ ನಾವು ನೋಡ್ತಾ ಇದ್ದೀವಿ. ಇದನ್ನು ಸ್ವಲ್ಪ ಮಟ್ಟಿಗಾದರೂ ಎಲ್ಲರೂ ಆಚರಣೆ ಮಾಡ್ತಾ ಇದ್ದಾರೆ. ಈ ಒಂದು ಸನಾತನ ಧರ್ಮ ಸಂಸ್ಕೃತಿಯನ್ನು, ಸನಾತನ ಧರ್ಮ ಅಂದರೆ ಇದು ಹಿಂದೂ ಧರ್ಮ, ಅದು ಇದು ಬೇರೆ ಅಲ್ಲ, ಹೆಸರು ಬೇರೆ ಅಷ್ಟೇ, ಆದರೆ ಅರ್ಥ ಒಂದೇ. ಸನಾತನ ಧರ್ಮ ಅಂತಂದರೂ ಹಿಂದೂ ಧರ್ಮ ಅಂದರೂ ಒಂದೇ, ಆ ಎರಡಕ್ಕೂ ಬೇರೆ ಬೇರೆ ಅರ್ಥಗಳಿಲ್ಲ. ಈ ಸನಾತನ ಧರ್ಮ ಅಂದರೆ ಈ ಹಿಂದೂ ಧರ್ಮ ಇವತ್ತಿನ ದಿವಸ ನಮ್ಮ ದೇಶದಲ್ಲಿ ಜೀವಂತವಾಗಿದೆ ಅಂತಂದರೆ ಅದಕ್ಕೆ ಕಾರಣ ಶಂಕರ ಭಗವತ್ಪಾದಾಚಾರ್ಯರು. ಅವರು ಅನೇಕ ವಿಧವಾದ ಕೆಲಸಗಳನ್ನು ಮಾಡಿ ಗ್ರಂಥರಚನೆ, ಚತುರಾಮ್ನಾಯ ಪೀಠ ಸ್ಥಾಪನೆ, ವಿಜಯ ಯಾತ್ರೆಗಳನ್ನು ಮಾಡಿ, ವಾದಗಳನ್ನು ಮಾಡಿ, ಈ ರೀತಿಯಾಗಿ ಅನೇಕ ವಿಧವಾದ ಕೆಲಸಗಳನ್ನು ಮಾಡಿ ಈ ಧರ್ಮವನ್ನು ಸ್ಥಾಪನೆ ಮಾಡಿದರು, ಪುನರುದ್ಧಾರ ಮಾಡಿದರು. ಅವರ ಒಂದು ಅವತಾರವಾಗಿರಲಿಲ್ಲ ಅಂತಂದರೆ ಇವತ್ತಿನ ದಿವಸ ನಾವೆಲ್ಲೂ ಸಹ ನಮ್ಮ ಧರ್ಮವನ್ನು ನೋಡುವುದಕ್ಕೆ ಸಾಧ್ಯವಾಗ್ತಿರಲಿಲ್ಲ. ಶಂಕರಾಚಾರ್ಯರು ಅವತಾರ ಮಾಡಿ ಈ ಧರ್ಮವನ್ನು ಉದ್ಧಾರ ಮಾಡಿದ ನಂತರ ಅನೇಕ ವ್ಯಕ್ತಿಗಳು ನಮ್ಮ ದೇಶದಲ್ಲಿ ಬಂದರು, ಅವರು ಸಹ ಧರ್ಮ ಪ್ರಚಾರವನ್ನು ಮಾಡಿದರು. ಆದರೆ ಶಂಕರಾಚಾರ್ಯರು ಅವತಾರ ಮಾಡಿ ಧರ್ಮೋದ್ಧಾರ ಮಾಡಿರಲಿಲ್ಲ ಅಂತಂದರೆ ಆ ನಂತರ ಬಂದಂತಹ ವ್ಯಕ್ತಿಗಳಿಗೂ ಸಹ ಏನೂ ಮಾಡುವುದಕ್ಕಾಗ್ತಿರಲಿಲ್ಲ. ಅವರೆಲ್ಲರೂ ಸಹ ಭಗವತ್ಪಾದರ ನಂತರ ಕಾಲದಲ್ಲಿ ಎಷ್ಟೋ ಜನರು ಬಂದು ಈ ಧರ್ಮ ಪ್ರಚಾರ ಮಾಡಿದ್ದಾರೆ ಅಂತಂದರೆ ಅದಕ್ಕೆ ಕಾರಣ ಶಂಕರ ಭಗವತ್ಪಾದಾಚಾರ್ಯರು. ಅವರು ಅವತಾರ ಮಾಡಿ ಧರ್ಮೋದ್ಧಾರ ಮಾಡಿದ್ರಿಂದ ಇವರೆಲ್ಲರೂ ಸಹ ಅವರು ಏನು ಯಾವ ಧರ್ಮವನ್ನು ಪ್ರಚಾರ ಮಾಡಿದ್ದಾರೋ, ಯಾವ ಧರ್ಮವನ್ನು ಪುನರುಜ್ಜೀವನಗೊಳಿಸಿದ್ದಾರೋ ಆ ಧರ್ಮವನ್ನೇ ನಂತರ ಬಂದವರೆಲ್ಲರೂ ಸಹ ಪ್ರಚಾರ ಮಾಡಿದರು. ಹಾಗಾಗಿ ನಾವು ಮೊದಲನೇದಾಗಿ ನಮಸ್ಕಾರ ಮಾಡಬೇಕಾದ್ದು ಶಂಕರ ಭಗವತ್ಪಾದಾಚಾರ್ಯರಿಗೆ. ಅವರಿಗೆ ಮೊದಲನೇದಾಗಿ ನಾವು ಗೌರವ ಸಲ್ಲಿಸಬೇಕು, ಅವರಿಗೆ ಮೊದಲನೇದಾಗಿ ನಾವು ನಮಸ್ಕಾರವನ್ನು ಮಾಡಬೇಕು. ಅದಕ್ಕೆ ಅವರನ್ನು ಜಗದ್ಗುರು ಎಂಬುದಾಗಿ ಹೇಳ್ತೀವಿ. ಅವರು ಈ ಜಗತ್ತಿನಲ್ಲಿರತಕ್ಕಂತಹ ಅವನೊಬ್ಬ ಪಂಡಿತ ಇರ್ಬೋದು, ಒಬ್ಬ ಪಾಮರ ಇರ್ಬೋದು, ಒಬ್ಬ ಮಹಾರಾಜ ಇರ್ಬೋದು, ಒಬ್ಬ ಸಾಮಾನ್ಯ ಇರ್ಬೋದು, ಪ್ರತಿಯೊಬ್ಬ ಮನುಷ್ಯನಿಗೂ ಬೇಕಾದಂತಹ ಮಾರ್ಗದರ್ಶನವನ್ನು, ಅಂದರೆ ಏನು, ಪ್ರತಿಯೊಬ್ಬ ಮನುಷ್ಯ ಈ ಪ್ರಪಂಚದಲ್ಲಿ ಈ ಜಗತ್ತಿನಲ್ಲಿ ಯಾವುದೇ ಒಂದು ಮೂಲೆಯಲ್ಲಿರತಕ್ಕಂತಹ ವ್ಯಕ್ತಿ ಆದರೂ ನಾನು ನನ್ನ ಜೀವನದಲ್ಲಿ ಶ್ರೇಯಸ್ಸನ್ನು ಪಡೆಯಬೇಕು, ನನ್ನ ಜನ್ಮವನ್ನು ಸಾರ್ಥಕ ಮಾಡಿಕೊಳ್ಳಬೇಕು ಅಂತಂದರೆ ಏನು ಮಾಡಬೇಕು ಅಂತ ಒಂದು ಪ್ರಶ್ನೆಯನ್ನು ಹಾಕ್ಕೊಂಡಾಗ ಆ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಶಂಕರ ಭಗವತ್ಪಾದಾಚಾರ್ಯರ ಗ್ರಂಥಗಳಲ್ಲಿ ನಮಗೆ ಪ್ರಾಪ್ತವಾಗುತ್ತೆ. ಅಂದ್ರೇನು, ಈ ಜಗತ್ತಿನಲ್ಲಿ ಇರತಕ್ಕಂತಹ ಪ್ರತಿಯೊಬ್ಬ ವ್ಯಕ್ತಿಗೂ ಸಹ ಶ್ರೇಯೋ ಮಾರ್ಗಕ್ಕೆ ಬೇಕಾದಂತಹ ಮಾರ್ಗದರ್ಶನವನ್ನು ಮಾಡಿದ್ದರಿಂದ ಶಂಕರ ಭಗವತ್ಪಾದಾಚಾರ್ಯರನ್ನು ನಾವು ಜಗದ್ಗುರು ಎಂಬುದಾಗಿ ಹೇಳ್ತೀವಿ. ಅಷ್ಟೇ ಹೊರತು ಸುಮ್ಮನೆ ಜಗತ್ತಿನಲ್ಲಿ ಎಲ್ಲ ಕಡೆ ಓಡಾಡಿಕೊಂಡಿರುವವರನ್ನು ಜಗದ್ಗುರು ಅಂತ ಹೇಳಬಾರದು. ಓಡಾಡ್ಕೊಂಡಿದ್ಬಿಟ್ರೆ ಜಗದ್ಗುರು ಅಂತ ಆಗುವುದಿಲ್ಲ. ಈ ಜಗತ್ತಿನಲ್ಲಿ ಯಾವ ಒಂದು ಅವನು ಮಹಾರಾಜ ಇರ್ಬೋದು, ಈಗ ಹೇಳಿದಾಗ ಒಬ್ಬ ಸಾಮಾನ್ಯ ಇರ್ಬೋದು, ಯಾರಾದರೂ ಸಹ ಯಾರ ಗ್ರಂಥವನ್ನು ನೋಡಿದರೆ ಮಾರ್ಗದರ್ಶನವನ್ನು ಪಡೀತಾರೋ ಅಂಥವರನ್ನು ಜಗದ್ಗುರು ಎಂಬುದಾಗಿ ಹೇಳಬೇಕು. ಅಂತಹ ಒಂದು ಅನ್ವರ್ಥವಾದಂತಹ ನಾಮ ಶಂಕರ ಭಗವತ್ಪಾದಾಚಾರ್ಯರಿಗೆ ಸಲ್ಲುತ್ತೆ. ಹಾಗಾಗಿ ಅವರನ್ನು ನಾವು ಜಗದ್ಗುರು ಎಂಬುದಾಗಿ ಹೇಳ್ತೀವಿ. ಅವರು ಈ ಧರ್ಮದ ನಿರಂತರ ಪ್ರಚಾರಕ್ಕಾಗಿ ನಮ್ಮ ದೇಶದ 4 ದಿಕ್ಕುಗಳಲ್ಲಿ ಚತುರಾಮ್ನಾಯ ಪೀಠಗಳನ್ನು ಸ್ಥಾಪನೆ ಮಾಡಿರತಕ್ಕಂತಹ ವಿಷಯ ಎಲ್ಲರಿಗೂ ಗೊತ್ತೇ ಇದೆ. ಅದರಲ್ಲೂ ಸಹ ಈ ದಕ್ಷಿಣ ದಿಕ್ಕಿನಲ್ಲಿ ಶೃಂಗೇರಿಯಲ್ಲಿ ಶಾರದಾ ಪೀಠವನ್ನು ಸ್ಥಾಪನೆ ಮಾಡಿದರು. ಈ ಶಾರದಾ ಪೀಠದಲ್ಲಿ
ಶಂಕರ ಭಗವತ್ಪಾದಾಚಾರ್ಯರು, ಅವರ ನಂತರ ಸುರೇಶ್ವರಾಚಾರ್ಯರು, ಹೀಗೆ ಆ ಗುರು ಪರಂಪರೆ ಎನ್ನುವುದು ವಿಶೇಷವಾಗಿ ಮುಂದುವರಿತಾ ಇದೆ. ಇದೇ ಪೀಠದಲ್ಲಿ ಜಗದ್ಗುರು ಶ್ರೀ ವಿದ್ಯಾರಣ್ಯ ಮಹಾಸ್ವಾಮಿಗಳವರು ಅಧಿಪತಿಗಳಾಗಿದ್ದರು. ಕರ್ನಾಟಕ ಸಿಂಹಾಸನ ಪ್ರತಿಷ್ಠಾಪನಾಚಾರ್ಯರು, ವಿಜಯನಗರ ಸಾಮ್ರಾಜ್ಯ ಸ್ಥಾಪಕರಾಗಿ ವಿಶೇಷವಾದಂತಹ ಧರ್ಮೋದ್ಧಾರವನ್ನು ಮಾಡಿದಂತಹ ಶ್ರೀ ವಿದ್ಯಾರಣ್ಯ ಮಹಾಸ್ವಾಮಿಗಳವರು ಈ ಪೀಠದಲ್ಲಿ ಅಧಿಪತಿಗಳಾಗಿದ್ದರು. ಹೀಗೆ ಈ ಪೀಠದ ಪರಂಪರೆಯಲ್ಲಿ ಈಗ 36ನೇ ಅಧಿಪತಿಗಳು ನಮ್ಮ ಗುರುಗಳು ಜಗದ್ಗುರು ಶ್ರೀ ಶ್ರೀ ಭಾರತೀ ತೀರ್ಥ ಮಹಾಸ್ವಾಮಿಗಳವರು ವಿರಾಜಮಾನರಾಗಿದ್ದಾರೆ. ಅವರ ಒಂದು ಪರಿಪೂರ್ಣವಾದಂತಹ ಅನುಗ್ರಹದಿಂದ ನಾವು ಈ ಯಾತ್ರೆಯನ್ನು ಆರಂಭ ಮಾಡಿ ಇವತ್ತಿನ ದಿವಸ ಈ ಗಿರಿನಗರಕ್ಕೆ ಬಂದು ನಿಮ್ಮೆಲ್ಲರ ಈ ಒಂದು ಶ್ರದ್ಧಾ ಕೇಂದ್ರವಾಗಿರತಕ್ಕಂತಹ ಈ ಶಂಕರ ಮಠದಲ್ಲಿ ಶಾರದಾಮ್ಮನವರ ಕುಂಭಾಭಿಷೇಕವನ್ನು ನೆರವೇರಿಸಿದ್ದೇವೆ. ಅಮ್ಮನವರ ಸನ್ನಿಧಿಯಲ್ಲಿ ಎಲ್ಲ ಭಕ್ತರಿಗೂ ಸಹ ಸಕಲ ಶ್ರೇಯಸ್ಸುಗಳನ್ನು ಅಮ್ಮನವರು ಕರುಣಿಸಬೇಕು. ಯಾರು ಇಲ್ಲಿಗೆ ಬಂದು ಸೇವೆಯನ್ನು ಮಾಡಿದ್ದಾರೋ ಮತ್ತು ಮಾಡ್ತಾ ಇದ್ದಾರೋ ಮತ್ತು ಮಾಡಲಿದ್ದಾರೋ ಅವರೆಲ್ಲರಿಗೂ ಸಹ ಅಮ್ಮನವರು ಸಕಲ ಶ್ರೇಯಸ್ಸುಗಳನ್ನು ಕರುಣಿಸಲಿ ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡಿದ್ದೇವೆ. ಈಗಾಗಲೇ ನಾವು ಆರಂಭದಲ್ಲಿ ಹೇಳಿದ ಹಾಗೆ ಇವತ್ತಿನ ದಿವಸ ಇಲ್ಲಿ ಎಲ್ಲ ಸುವರ್ಣಮಯವಾದಂತಹ ಒಂದು ವಾತಾವರಣವನ್ನು ನಾವಿಲ್ಲಿ ನೋಡ್ತಾ ಇದ್ದೇವೆ. ಇದಕ್ಕಾಗಿ ಎಷ್ಟೋ ಜನರು ವಿಶೇಷವಾಗಿ ಯಥಾಶಕ್ತಿ ಯಥಾ ಸಾಮರ್ಥ್ಯ ಎಷ್ಟೋ ಜನರು ಇದಕ್ಕಾಗಿ ತಮ್ಮ ತಮ್ಮ ಸೇವೆಯನ್ನು ಸಮರ್ಪಿಸಿದ್ದಾರೆ. ಇದು ನಮ್ಮ ಶಂಕರ ಮಠ, ಹಾಗಾಗಿ ಇಲ್ಲಿ ಅಮ್ಮನವರಿಗೆ ಇಂತಹ ಒಂದು ಕೈಂಕರ್ಯವನ್ನು ಇಂತಹ ಒಂದು ಸೇವೆಯನ್ನು ಮಾಡುವುದು ನಮ್ಮೆಲ್ಲರ ಒಂದು ಕರ್ತವ್ಯ ಅಂಥೇಳಿ ಎಷ್ಟೋ ಜನರು ಭಕ್ತರು ವಿಶೇಷವಾಗಿ ಇದರಲ್ಲಿ ಸೇವೆಯನ್ನು ಮಾಡಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಅವರೆಲ್ಲರಿಗೂ ಸಹ ನಿಮ್ಮೆಲ್ಲರಿಗೂ ಸಹ ನಾವು ನಾರಾಯಣ ಸ್ಮರಣಪೂರ್ವಕವಾಗಿ ಆಶೀರ್ವಾದಗಳನ್ನು ಮಾಡ್ತಾ ಇದ್ದೇವೆ. ಅಮ್ಮನವರ ಒಂದು ಕೃಪಾದೃಷ್ಟಿ ನಿಮ್ಮೆಲ್ಲರ ಮೇಲೆ ಸದಾಕಾಲ ಇದ್ದು ಇದೇ ರೀತಿಯಾದಂತಹ ಒಂದು ಸೇವೆಯನ್ನು ವಿಶೇಷವಾಗಿ ಇನ್ನೂ ವಿಶೇಷವಾದಂತಹ ಸೇವೆಯನ್ನು ಮಾಡುವಂತೆ ಆಗಲಿ ಮತ್ತು ವಿಶೇಷವಾದಂತಹ ಒಂದು ಶ್ರೇಯಸ್ಸು ಎಲ್ಲ ವಿಧವಾಗಿಯೂ ಸಹ ನಿಮ್ಮೆಲ್ಲರ ಎಲ್ಲ ಅಭೀಷ್ಟಗಳನ್ನು ಅಮ್ಮನವರು ನೆರವೇರಿಸಲಿ ಎಂಬುದಾಗಿ ಈ ಸಂದರ್ಭದಲ್ಲಿ ನಿಮಗೆಲ್ಲರಿಗೂ ಸಹ ಆಶೀರ್ವಾದಗಳನ್ನು ತಿಳಿಸ್ತಾ ಇದ್ದೇವೆ. ವಿಶೇಷವಾಗಿ ನಮ್ಮ ಆಡಳಿತಾಧಿಕಾರಿಗಳು ಗೌರಿಶಂಕರ್ ಅವರಿಗೆ ಆಶೀರ್ವಾದಗಳನ್ನು ಮಾಡ್ತಾ ಇದ್ದೇವೆ ಮತ್ತು ಇಲ್ಲಿಯ ಶಾಸಕರು ರವಿ ಸುಬ್ರಹ್ಮಣ್ಯ ಅವರು ನಮ್ಮ ಪರಮ ಶಿಷ್ಯರಾಗಿದ್ದಾರೆ, ಅವರಿಗೂ ಸಹ ಈ ಒಂದು ಸಂದರ್ಭದಲ್ಲಿ ವಿಶೇಷವಾದಂತಹ ಆಶೀರ್ವಾದಗಳನ್ನು ಮಾಡ್ತಾ ಇದ್ದೇವೆ. ಮತ್ತು ಇವತ್ತಿನ ದಿವಸ ಇಲ್ಲಿಗೆ ಆಗಮಿಸಿರತಕ್ಕಂತಹ ಎಲ್ಲ ಪ್ರಮುಖರಿಗೂ ಮತ್ತು ಎಲ್ಲ ಶಿಷ್ಯ ಜನರಿಗೂ ವಿಶೇಷವಾಗಿ ಆಶೀರ್ವಾದಗಳನ್ನು ಮಾಡುತ್ತಾ ಈ ಭಾಷಣವನ್ನು ಇಲ್ಲಿ ಉಪಸಂಹಾರ ಮಾಡ್ತೇವೆ. ಹರ ನಮಃ ಪಾರ್ವತೀಪತಯೇ ಹರ ಹರ ಮಹಾದೇವ. ಪಾದಪೂಜೆ ಭಿಕ್ಷಾವಂದನಾದಿ ಸೇವೆಗಳಿಗೆ ನೀಡಿರುವಂತಹವರು ದಯವಿಟ್ಟು ಸಾವಧಾನದಿಂದ ಸಾಲಾಗಿ ಬಂದು ಸೇವಾ ರಸೀದಿಯನ್ನು ಪರಿವಾರದವರಲ್ಲಿ ನೀಡಿ ಪ್ರಸಾದವನ್ನು ಸ್ವೀಕರಿಸಬೇಕಾಗಿ ವಿನಂತಿ. ದಯಮಾಡಿ ಸಾವಧಾನದಿಂದ ದೇವಸ್ಥಾನದ ಎದುರು ಭಾಗದಿಂದ ಸೇವೆಯನ್ನು ನೀಡಿದವರ ಸಾಲು ಇದೆ. ಆ ಸಾಲಿನಲ್ಲಿಯೇ ಸಾವಧಾನದಿಂದ ಬಂದು ವೇದಿಕೆಯ ಮುಂಭಾಗದಿಂದ ನಿರ್ಗಮಿಸಬೇಕಾಗಿ ವಿನಂತಿ. ದೇವಸ್ಥಾನದ ಮುಂಭಾಗದಿಂದ ಸಾಲಾಗಿ ಬಂದು ಪ್ರಸಾದವನ್ನು ಸ್ವೀಕರಿಸಿ ವೇದಿಕೆಯ ಮುಂಭಾಗದಿಂದ ನಿರ್ಗಮಿಸಬೇಕಾಗಿ ವಿನಂತಿ. ಸೇವೆಗೆ ನೀಡಿದವರು ಸೇವಾ ರಸೀದಿಯನ್ನು ಪರಿವಾರದವರಲ್ಲಿ ನೀಡಿ ಪ್ರಸಾದವನ್ನು ಸ್ವೀಕರಿಸಬೇಕು. ಪ್ರಸಾದವನ್ನು ಸ್ವೀಕರಿಸುವವರು ದಯಮಾಡಿ ಶರ್ಟು ಬನಿಯನ್ ತೆಗೆದು ಪ್ರಸಾದವನ್ನು ಸ್ವೀಕರಿಸಬೇಕಾಗಿ ವಿನಂತಿ. ಸರ್ವರಿಗೂ ಸೇವೆಯನ್ನು ನೀಡಿದ ಎಲ್ಲರಿಗೂ ಪ್ರಸಾದವನ್ನು ನೀಡಲಾಗುತ್ತೆ. ದಯಮಾಡಿ ಸಾವಧಾನದಿಂದ ಸಾಲಾಗಿ ಬಂದು ಪ್ರಸಾದವನ್ನು ಸ್ವೀಕರಿಸಬೇಕಾಗಿ ವಿನಂತಿ.